विश्वसम्भूतं विश्वविद्याविबोधकं विश्ववन्द्यं सदा वन्दे विश्वाराध्यं जगद्गुरुं ಪ್ರಪ್ರಥಮತಃ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಎನ್ನ ಋಣ್ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೊಳಗಿರ್ತಕ್ಕಂಥ ಇವತ್ತಿನ ಪಾಠದ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಪರಮ ಪೂಜ್ಯನೇ ಸದ್ಗುರು ಶ್ರೀ ಶರಣೋತ್ಸವ ಅಪ್ಪಾಜಿಯವರ ಶ್ರೀಚರಣಕ್ಕೆ ವಂದಿಸಿ ಇವತ್ತಿನ ಪಾಠದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಹಾತ್ಮರಿಗೆ ನಂತರ ಶರಣಾರ್ಥಿ. ಇವತ್ತಿನ ಗ್ರಂಥ ಸಿದ್ಧಾಂತ ಶಿಖಾಮಣಿ ಮತ್ತು ಶಿವಯೋಗ. ಸಿದ್ಧಾಂತ ಶಿಖಾಮಣಿ ಶಿವಯೋಗ ಇದು ರಂಭಾಪುರಿ ಜಗದ್ಗುಳ ರಾಮದುರ್ಗ ತಾಲೂಕಿನ ಯಾವುದು ಕೊಡ್ಚಿ ಗ್ರಾಮದಲ್ಲಿ ವೀರಭದ್ರೇಶ್ವರ ಕ್ಷೇತ್ರದಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಆಯಿತು. ದಸರಾ ರಜತ ಮಹೋತ್ಸವ ಅಂತ ಒಂದು ಸಂದರ್ಭದಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಈ ಗ್ರಂಥ. ಈ ಒಂದು ಗ್ರಂಥಕರ್ತರು ಡಾಕ್ಟರ್ ಎಸ್.ಎಂ. ಹಿರೇಮಠ ಕಲಬುರ್ಗಿಯವರು ಪ್ರಕಾಶನ ಮಾಡಿದವರು ರಂಭಾಪುರಿ ಜಗದ್ಗುರುಗಳ ದಸರಾ ಮಹೋತ್ಸವ ಸೇವಾ ಸಮಿತಿ ಕೊಡಚಿ. ಇದರಲ್ಲಿ ಈ ಹಿಂದೆ ಸಾಕಷ್ಟು ವಿಷಯಗಳು ನೋಡಿದ್ದೆ ನಾವು. ಇವತ್ತಿನ ವಿಷಯ ಪ್ರಸಾದಿಯಲ್ಲಿ ಶಿವಯೋಗ ಪ್ರಸನ್ನತೆ ನುಡಿತಾ ಅಂತಕ್ಕಂಥ ನೋಡೋಣ. ಮಹೇಶ್ವರನ ಪರಿಪೂರ್ಣತೆ ಸಾಧನೆಯ ಅವಸ್ಥೆಯಲ್ಲಿ ಅವನ ಮನಸ್ಸೇ ಪ್ರಸಾದವಾಗಿ ಶುರುವಾಗಿಬಿಟ್ಟಿರ್ತದೆ. ಹೀಗಾಗಿ ಮನ ಪ್ರಸಾದಿಯಾದ ಮಹೇಶ್ವರನೇ ಪರಮ ಪ್ರಸಾದಿ ಸ್ಥಳಕ್ಕೆ ಅವನು ಅರ್ಹನಾಗ್ತಾನೆ, ಒಂದು ಮೆಟ್ಲೆ ಇರ್ತಾನೆ. ಮನದ ಪರಿಶುದ್ಧತೆ ಪ್ರಸನ್ನತೆಗಳೇ ಅಲ್ಲಿ ಪ್ರಸಾದ ಶಕ್ತಿಯನ್ನ ಸಂಗತಗೊಳಿಸ್ತವೆ ಅಂತಕ್ಕಂಥದ್ದು. ಪ್ರಸಾದಿಸ್ಥಲ ಗುರು ಮಹಾತ್ಮ ಸ್ಥಳ, ಲಿಂಗ ಮಹಾತ್ಮ ಸ್ಥಳ, ಜಂಗಮ ಮಹಾತ್ಮ ಸ್ಥಳ, ಭಕ್ತ ಮಹಾತ್ಮ ಸ್ಥಳ, ಶರಣ ಮಹಾತ್ಮ ಸ್ಥಳ, ಪ್ರಸಾದ ಮಹಾತ್ಮ ಸ್ಥಳ, ಎಲ್ಲ ಸ್ಥಳಗಳ ಮರ್ಮವನ್ನು ಅರಿತು ರೂಢಿಸಿಕೊಳ್ತಾ ಆ ಪ್ರಾಣಲಿಂಗಿಯು ನೆಲೆಯನ್ನ ತಲುಪ್ತಾನೆ ಅಂತಕ್ಕಂಥದ್ದು. ಈ ಪ್ರಸಾದ ಎಂಬಂತ ಶಬ್ದಕ್ಕೆ ಬಿದ್ದೊಡನೆ ನಮ್ಮ ಮನಸ್ಸು ಪ್ರಥಮದ ತಿನ್ನುವ ಒಂದು ಪದಾರ್ಥಡೆ ಹೋಗುತ್ತದೆ. ಅದಕ್ಕೆ ಸೇವಿಸುವಂತ ಆಹಾರವು ಕೂಡ ಒಳ್ಳೆದ ಅದೆಲ್ಲ ಒಳಗೊಂಡಿರ್ತದೆ ಅಂತಕ್ಕಂಥದ್ದು. ಅಂದ್ರೆ ನಾವು ಸೇವಿಸುವ ಆಹಾರ ಪರಿಶುದ್ಧವಾಗಿದ್ದರೆ ಅದರಿಂದ ದೇಹಕ್ಕೆ ಶಕ್ತಿಯೂ ದೊರಕುತ್ತದೆ, ಮನಕ್ಕೆ ಪ್ರಸನ್ನತೆ ಪ್ರಾಪ್ತವಾಗುತ್ತದೆ. ನಾವು ಏನೆಲ್ಲವನ್ನ ಸ್ವೀಕರಿಸುವ ನಮ್ಮ ಮನವನ್ನ ಪ್ರಸಾದವಾಗಿಸಿಕೊಳ್ಳೋದಕ್ಕಾಗಿ. ಆದ್ರಿಂದ ಸ್ವೀಕರಿಸುವಂತ ಆಹಾರ ಪದಾರ್ಥಗಳನ್ನ ಇಷ್ಟಲಿಂಗಕ್ಕೆ ಅರ್ಪಿಸಿ ಅದನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು. ಈ ನಿಯಮಕ್ಕೆ ಬದ್ಧರಾದಾಗ ಜೀವರಿಗೆ ಪವಿತ್ರವಾದಕ್ಕೆ ಪವಿತ್ರವಾದನ್ನೇ ಅರ್ಪಿಸಬೇಕು ಎಂಬಂತ ಭಾವವು ಅಲ್ಲಿ ಗೋಚರವಾಗ್ತದೆ ಅಂತಕ್ಕಂಥದ್ದು. ಅಭಕ್ಷ್ಯ ಭಕ್ಷಣೆಯೋ ಅದು ದೂರ ಆಗ್ತಿರುತ್ತ. 11ನೇ ಪರಿಚಯದಲ್ಲಿ ಒಂದು ಶ್ಲೋಕ ಬರ್ತದೆ. ಅನ್ನ ಶುದ್ಧ್ಯಾನಿ ಸರ್ವೇಷಾಂ ತತ್ವ ಶುದ್ಧೇ ಹೃದಾಹೃತಾ ವಿಶುದ್ಧಮನ್ನ ಜಾತಂ ಹಿ ಯಚ್ಚಿವಾಯು ಸಮರ್ಪಿತಂ ಅಂತಕ್ಕಂಥ ಶ್ಲೋಕ ಇದು. ಸಕಲ ಪ್ರಾಣಿಗಳು ತಾವು ಸ್ವೀಕರಿಸುವಂತ ಅನ್ನವು ಶುದ್ಧವಾಗಿರುವುದಾದರೆ ದೇಹೇಂದ್ರಿಗಳೆಲ್ಲವೂ ಕೂಡ ಪರಿಶುದ್ಧವಾಗಿದ್ದಾವೆ ಅಂತ ಹೇಳಲಾಗ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಸ್ವೀಕರಿಸುವ ಅನ್ನ ಏನದಲ್ಲ ಅದು ಶುದ್ಧವಾಗಿರ್ಬೇಕಾದ್ರೆ ಅದನ್ನ ಮೊದಲಿಗೆ ಏನ್ ಮಾಡಬೇಕು, ಲಿಂಗಕ್ಕೆ ಶಿವನಿಗೆ ಅರ್ಪಣೆ ಮಾಡಬೇಕು, ಸಮರ್ಪಿಸಬೇಕು ಅಂತ. ಅದೇ 10ನೇ ಪರಿಚಯ ಮತ್ತೊಂದು ಶ್ಲೋಕ ಬರ್ತದೆ. ಏನಂತಂದ್ರೆ ತದೇವಂ ಸರ್ವಕಾಲತೋ ಬಂಧ್ಯಾನೋ ಲಿಂಗ ತತ್ಪರ ಮನಃ ಪ್ರಸಾದ ಮೊದಲಂ ಲಭತೆ ಜ್ಞಾನಕಾರಕಂ ಅಂತ ಹೇಳಿದ್ರು. ಅಂತಹ ಶಿವಾರ್ಪಿತ ಶುದ್ಧವಾದನ್ನೇ ಸಾಧಕನ ಏನ್ ಮಾಡ್ಬೇಕು, ಲಿಂಗನಿಷ್ಠೆ ಭಾವದಿಂದ ಸೇವಿಸಿದ್ರೆ ಅವನ ಒಂದು ಮನಸ್ಸು ಏನಾಗುತ್ತದೆ, ಪ್ರಸಾದವಾಗಿ ಅವನೇನಾಗ್ತಾನೆ ಶಿವಜ್ಞಾನದ ಒಂದು ಅಸದೃಶವಾಗಿರ್ತಕ್ಕಂಥ ಮನೋನೈರ್ಮಲ್ಯವನ್ನ ಅನುಭವ ಹೊಂದುತ್ತಾನೆ ಅಂತಕ್ಕಂಥದ್ದು. ಇನ್ನೊಂದು 11ನೇ ಪರಿಚಯದಲ್ಲಿ ಅದು ಅಲ್ಲ, 17ನೇ ಪರಿಚಯದಲ್ಲಿ ಒಂದು ಶ್ಲೋಕ ಬರುತ್ತೆ.
ಆ ಭಕ್ತನ ಪಾಪಗಳೆಲ್ಲವೂ ನಾಶವಾಗಿ ಹೋಗುತ್ತವೆ ಅಂತೇಳಿ ಶಿವಾಚಾರ್ಯರು ಹೇಳ್ತಾರೆ. ಅಂದ್ರೆ ಪದಾರ್ಥ ಅರ್ಪಣೆಯಿಂದ ಅದು ಮರಳಿ ಪ್ರಸಾದವಾಗಿ ಇರುವುದೇ ಶಿವನ ಅನುಗ್ರಹ ಅಂತಕ್ಕಂಥದ್ದು. ಈ ಅನುಗ್ರಹ ಅತ್ಯಂತ ಸ್ಪಷ್ಟವಾಗಿ ಪಡೆಯಬೇಕಾದ್ರೆ ಶಿವಸ್ವರೂಪನಾಗಿರತಕ್ಕಂಥ ಗುರುವಿಗೆ ಶರಣ ಹೋಗಬೇಕು ಅಂತ ಹೇಳ್ತಾರೆ. ಈ ಕಾರಣದಿಂದಲೇ ಪ್ರಸಾದಿ ಗುರುವಿನ ಒಂದು ಮಹಿಂದಶವನ್ನ ಬಹಳ ಒಂದು ಮಹಿಮೆಯನ್ನ ಇಲ್ಲಿ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಏನಂದ್ರೆ ಗುರುರೇವಾತ್ರ ಸರ್ವೇಷಾಂ ಕಾರಣಂ ಸಿದ್ಧಿಕರ್ಮಣಾಂ ಗುರು ರೂಪೋ ಮಹಾದೇವೋ ಯತ ಸಾಕ್ಷಾತ್ ಉಪಸ್ಥಿತಃ. ಅಂದ್ರೆ ಪರಶಿವನೇ ಭಕ್ತನ ಅನುಗ್ರಹಕ್ಕಾಗಿ ಗುರುರೂಪವನ್ನು ಧರಿಸಿ ಸಕಲನಾಗಿ ಏನಾಗ್ತಾನೆ ಬಂದಿರುವಂತ ಕಾರಣದಿಂದ ಆ ಪ್ರಸಾದಿ ಅವನನ್ನೇ ಒಂದು ಹೋಗೋ ಮೋಕ್ಷಪಾದೆ ಸಕಲ ಸಿದ್ಧಿ ಕರ್ಮಗಳಿಗೆ ಮೂಲ ಆಧಾರ ಅಂತಕ್ಕಂಥದ್ದನ್ನ ಭಾವಿಸಬೇಕು. ಯಾರು ಪ್ರಸಾದ ಆಗಿರ್ತಕ್ಕಂಥವನು ಯಾರನ್ನ? ಗುರುವನ್ನ. ಶಿವನೇ ಗುರುವಾಗಿ ಬಂದಿರ್ತಾನೆ. ಶಿವಕೃಪೆ ಗುರುಕೃಪೆ ಅಂತ ಹೇಳ್ತಲ್ಲ ನಾವು. ಗುರುಕೃಪೆ ಅಂತಂದ್ರೆ ಶಿವನೇ ಗುರುವಾಗಿ ಬಂದಿರ್ತಾನೆ ಅಂತ, ಮತ್ತಾರು ಅಲ್ಲ. ಅದಕ್ಕೆ ಇನ್ನೊಂದು ಶ್ಲೋಕ ಹೇಳ್ತೀವಿ, ಏನೋ ನಿಷ್ಕಲೋ ಹಿ ಮಹಾದೇವೋ ನಿತ್ಯ ಜ್ಞಾನ ಮಹೋದತಿ ಸಕಲೋ ಗುರು ರೂಪೇಣ ಸರ್ವಾನುಗ್ರಾಹಕೋ ಭವೇತ್. ಅಂದ್ರೆ ಅವರವರ ಆಗಿರ್ತಕ್ಕಂಥ ಅಂದ್ರೆ ನಿತ್ಯ ಜ್ಞಾನ ಸಮುದ್ರನಾಗಿರ್ತಕ್ಕಂಥ ಪರಶಿವನು ಅವಯವಯುಕ್ತನಾಗಿ ಗುರುರೂಪದಿಂದ ಅವತರಿಸಿ ಏನಾಗ್ತಾನೆ ಲೋಕ ಅನುಗ್ರಹ ಮಾಡುತ್ತಿರುತ್ತಾನೆ ಅಂತಕ್ಕಂಥದ್ದು. ಅವನು ನಿರವಯವ ಭಗವಂತ, ಆದರೆ ಈ ಅವಯವ ಒಂದು ಸಗರ ರೂಪವನ್ನು ತೆಗೆದುಕೊಂಡು ಆ ಗುರು ರೂಪದಲ್ಲಿ ಬಂದು ಜಗತ್ತನ್ನು ಉದ್ಧಾರ ಮಾಡ್ತಾನೆ ಅಂತಕ್ಕಂಥದ್ದು. ಇಂತಹ ಗುರುವನ್ನ ಗುರುತಿಸಿ ಸೇವಿಸದೆ ಹೋದ್ರೆ ಏನಾಗ್ತಂದ್ರ ಶಿವಯೋಗದ ಹಾದಿ ಅದು ಸಿಗುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕ ಅಂತ ಒಂದು ಗುರುವನ್ನ ಗುರುತಿಸ್ಬೇಕು. ಮತ್ತು ಗುರುತಿಸ್ಬೇಕಂದ್ರೆ ನಮ್ಮಲ್ಲಿ ಅಂತ ಶಿಷ್ಯತ್ವ ಮೊದಲು ನಮ್ಮಲ್ಲಿ ಬರಬೇಕು. ಆ ಶಿಷ್ಯತ್ವ ಆ ಗುರುವೇ ನಮ್ಮನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು. ಆದ್ರೆ ನಾವೇನ್ ಮಾಡ್ತೇವೆ, ಗುರುವನ್ನ ನಾವು ಉಳ್ಕೊಂಡು ಹೋಗ್ತೇವೆ. ಅವ್ರು ನಮ್ಮ ಗುರುಗಳು, ಇವ್ರು ನಮ್ಮ ಗುರುಗಳು ಅಂತೇವೆ. ನಮ್ಮಲ್ಲಿ ಶಿಷ್ಯತ್ವ ಬಂತಂದ್ರೆ ಗುರುವಿನೇ ಬರ್ತಾರೆ, ನನ್ನ ಶಿಷ್ಯಪ್ಪ ಅಂತಕ್ಕಂಥದ್ದು. ಹೀಗೆ ಗುರುವಿನಿಂದ ಶಿಷ್ಯನಿಗೆ ದತ್ತವಾಗಿರುವ ಲಿಂಗವು ಶಿವಯೋಗ ಸಾಧಕನ ಒಂದು ಸಕೀಲವೇ ಆಗಿದೆ ಅಂತ. ಸಕೀಲವೇ ಆಗಿದೆ ಏನಂತಾರೆ, ಶಿವಸ್ಯ ಬೋಧಲಿಂಗ ಯತ್ ಗುರುಬೋಧಿನ ಚೇತತಃ ತದೇವ ಲಿಂಗಂ ವಿಜ್ಞೇಯಂ ಶಾಂತರಂ ಸರ್ವಕಾರಣಂ. ಇನ್ನೊಂದು ಶ್ಲೋಕ ಇರ್ತದೆ, ಪರಂ ಪವಿತ್ರ ಮಮನಂ ಲಿಂಗ ಬ್ರಹ್ಮ ಸನಾತನಂ ಶಿವ ವಿಧಾನಂ ಚಿನ್ಮಾತ್ರಂ ಸದಾನಂದಂ ನಿರಂಕುಶಂ ಅಂತ. ಅಂದ್ರೆ ಲಿಂಗವು ಶಿವಜ್ಞಾನ ಸಂಕೇತವಾಗಿದೆ. ಗುರುದೇವನು ಕರುಣಿಸಿದಂತಹ ಚಿತ್ತಶುದ್ಧಿ ಮತ್ತು ಜ್ಞಾನ ಚಕ್ಷುವಿನಿಂದ ಸರ್ವ ಕಾರಣವಾಗಿರುವಂತಹ ಈ ಲಿಂಗವನ್ನ ತಿಳಿಯಬಹುದಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಆದ್ದರಿಂದ ಈ ಲಿಂಗವು ಗುರುವಿನಿಂದಲೇ ಸಂಕೇತವಾಗಿ ದಯಪಾಲಿಸಲ್ಪಡುತ್ತದೆ ಅಂತಕ್ಕಂಥದ್ದು. ಅವರಿಂದಲೇ ಅದು ಅನುಗ್ರಹ ಆಗಿರ್ತಕ್ಕಂಥದ್ದು, ಅವರಿಂದಲೇ ಅದನ್ನು ಪಡೆದಿರತಕ್ಕಂಥದ್ದು ಅಂತ. ಲಿಂಗವು ಪರಿಶುದ್ಧವು ಪರಬ್ರಹ್ಮ ಒಂದು ಸಂಜ್ಞೆಯುಳ್ಳದ್ದು ಆಗಿರ್ತದೆ. ಯಾವುದು ಲಿಂಗ? ಲಿಂಗ ಅಂದ್ರೆ ಅರಿವು ಅಂತ. ಪರಬ್ರಹ್ಮ ಒಂದು ಸಂಜ್ಞೆಯುಳ್ಳದ್ದಾಗಿರ್ತಂತ. ನಿತ್ಯವೂ ಸಚ್ಚಿದಾನಂದ ರೂಪವು ಮತ್ತು ಪಾಶುಜಾಲಕ್ಕೆ ಒಳಗಾದುದು ಆಗಿದೆ, ಆಗದದ್ದು ಆಗಿದೆ ಅಂತ. ಅಂದ್ರೆ ತನ್ನನ್ನು ಪೂಜಿಸುವಂತ ಸಾಧಕನಿಗೆ ತನ್ನ ರೂಪವೇ ಅಲ್ಲಿ ಕಲ್ಪಿಸಿಬಿಡ್ತದೆ. ಯಾವುದು? ಲಿಂಗ. ಸಾಧಕನು ಲಿಂಗ ರೂಪನಾಗುವುದೇ ಶಿವಯೋಗವಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಈ ಒಂದು ಗ್ರಂಥ ಏನಂದ್ರ ಸಿದ್ಧಾಂತ ಶಿಖಾಮಣಿ ಶಿವಯೋಗ ಅಂತಕ್ಕಂಥ. ಅದರಲ್ಲಿ ನಾವು ಪ್ರಸಾದದಲ್ಲಿ ಪ್ರಸಾದ ರೂಪವನ್ನು ನೋಡ್ತಾ ಇದ್ದೇವೆ ನಾವು, ಪ್ರಸಾದ ಲಿಂಗಿಯನ್ನ. ಇಂಥ ಪ್ರಸಾದಿಯು ಈ ಶಿವಯೋಗಿ ಸ್ವರೂಪನಾದಂತಹ ಜಂಗಮನನ್ನು ಪೂಜಿಸ್ತಾನೆ ಅಂತಕ್ಕಂಥದ್ದು. ಈ ಪ್ರಸಾದಿಯು ಶಿವಯೋಗಿ ಸ್ವರೂಪನಾಗಿರ್ತಕ್ಕಂಥ ಜಂಗಮನನ್ನು ಪೂಜಿಸ್ತಾನೆ. ಹ್ಯಾಂಗಂತಂದ್ರೆ ಏ ಪಶ್ಯಂತಿ ಜಗಜ್ಜಾಲಂ ಚಿತ್ರೂಪಂ ಶಿವಯೋಗತಃ ನಿರ್ದೂತ ಮಲಕಂ ಸ್ಪರ್ಶಾಸ್ತೆ ಸ್ಮೃತಾ ಶಿವಯೋಗಿನಃ ಅಂತ. ಯಾರು ಅನಾದಿ ಮಲ ಸಂಬಂಧಗಳನ್ನ ಕಳೆದುಕೊಂಡು, ತ್ರಿದೋಷ ಮಲ ಅಂತ ಹೇಳ್ತೀವಿ ನಾವು, ಆನವ ಮಲ, ಕಾರ್ಮಿಕ ಮಲ, ಅವೆಲ್ಲ ಇವೆಲ್ಲ ಮಲದೋಷಗಳನ್ನ ಕಳೆದುಕೊಂಡು ಈ ಕಣ್ಣಿಗೆ ಕಾಣುವಂತ ಚರಾಚರ
ನರಾತ್ಮಕವಾಗಿರ್ತಕ್ಕಂಥ ಪ್ರಪಂಚವನ್ನ ಶಿವ ಸಂಬಂಧದಿಂದ ಒಂದು ಚಿತ್ಕ್ರಿಯ ರೂಪವಾಗಿ ಇದೆಲ್ಲ ಏನಪ್ಪ ಅಂದ್ರೆ ಚಿತ್ಕ್ರಿಯ ರೂಪವಾಗಿ ಇರೋದ್ರಿಂದ ತಿಳಿಯುವರು ಅವರೇ ಶಿವಯೋಗಿ ಸ್ವರೂಪರು ಜಂಗಮರು ಅನಿಸ್ಕೊಳ್ತಾರೆ ಅಂತ. ಇದು ಚಿತ್ಕ್ರಿಯಾ ರೂಪವಾಗಿ ಜಗತ್ತೆಲ್ಲ ಇದೆ ಅಂತಕ್ಕಂಥದ್ದು. ಇದನ್ನ ಯಾರ ಆ ಒಂದು ಭಾವ ಇಟ್ಟುಕೊಂಡು ಇರ್ತಾನೋ ಅವನೇ ಜಂಗಮ, ಅವನೇ ಶಿವಯೋಗಿ. ಆ ಶಿವಯೋಗಿ ಸ್ವರೂಪರು ಅಂತ ಜಂಗಮರು ಅಂತ ಅನಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಜಂಗಮರನ್ನ ಶಿವಯೋಗಿ ಅಂತ ಕೂಡ ಕರೀತಾರೆ. ಘೋರ ಸಂಸಾರ ತಿಮಿರಂಧ್ವಂಸ ಕಾರಣಂ ಏಷಾಂ ಮಾಸ್ತಿ ಶಿವಜ್ಞಾನಂತೆ ಮತಃ ಶಿವಯೋಗಿನಃ ಅಂತಂದ್ರು. ಭಯಂಕರವಾದಂತಹ ಸಂಸಾರದ ಕತ್ತಲೇನದಲ್ಲದು, ಈ ಕತ್ತಲೆಯನ್ನ ಶಿವದಿಕ್ಯಾ ಜ್ಞಾನದಿಂದ, ಶಿವಾದಿಕ್ಯ ಜ್ಞಾನದಿಂದ ಅಲ್ಲ, ಶಿವಜ್ಞಾನದಿಂದ, ಆ ಒಂದು ಶಿವಜ್ಞಾನದಿಂದ ಯಾರಿಗೆ ನಾಶ ಮಾಡುವುದಕ್ಕೆ ಸಾಧ್ಯವಿದೆಯೋ ಅವರೇ ಶಿವಯೋಗಿ, ಅವನೇ ಜಂಗಮ. ಶಿವಯೋಗದ ಸಾಧಕನಾದಂತಹ ಜಂಗಮ ಶಕ್ತಿಗಳಂತ ಶಿವಯೋಗಿಯ ಲಕ್ಷಣಗಳನ್ನ ಶಿವಯೋಗಿ ಶಿವಾಚಾರ್ಯರು ಇಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಕೆಲವು ಒಂದು ಪರಿಭಾವಿತ ನಾವು ನೋಡ್ಬೇಕು. ಏನಂದ್ರ ಒಂದೇನ್ ಹೇಳ್ತಾರಂದ್ರ, ಶಿವಯೋಗಿಯು ಕಾಮ ಕ್ರೋಧ ಮೋಹಗಳನ್ನ ಜಯಿಸಿದವನಾಗಿರುತ್ತಾನೆ ಅಂತ. ಎರಡನೇದು, ಶಿವಯೋಗಿಯು ಮಣ್ಣು, ಹಂಟೆ, ಕಲ್ಲು, ಚಿನ್ನ ಒಂದು ಯಾವುದೇ ಏನಿರಲಿ ಎಲ್ಲ ಒಂದು ಸಮನಾಗಿ ತಿಳಿತಾನ. ಅವನಿಗೆ ಕಲ್ಲನು ಅಷ್ಟೇ, ಚಿನ್ನನೂ ಅಷ್ಟೇ, ಹೆಂಟನೂ ಅಷ್ಟೇ. ಇಂಥ ಒಂದು ಸಮತ್ವದ ಒಂದು ಶಕ್ತಿಯುಳ್ಳವನಾಗಿರ್ತಾನೆ ಯಾರು? ಶಿವಯೋಗಿ, ಜಂಗಮ ಅಂತ. ಇನ್ನು ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಶಿವಯೋಗಿ ಆದವನು ಸತ್ಪುರುಷನಾಗಿರುತ್ತಾನೆ. ಮತ್ತು ನಾಲ್ಕನೇದವನು ಶತ್ರು ಮಿತ್ರರ ಉಭಯದಲ್ಲಿ ಸಮಭಾವನ ಹೊಂದುತ್ತಾನೆ. ಅವನು ಶತ್ರುನು ಇರಲಿ, ಮಿತ್ರರಲ್ಲಿ ಯಾರೇ ಇರಲಿ, ಎಲ್ಲರಲ್ಲೂ ಸಮಭಾವ. ಸರ್ವಂ ಕಲ್ವಿದಂ ಬ್ರಹ್ಮ ಹೀಗೆ ಹೊಂದಿರ್ತಾನೆ. ಅವನು ಜಂಗಮ, ಅವನು ಶಿವಯೋಗಿ. ಐದನೇದೇನಪ್ಪಾ ಅಂದ್ರೆ, ಅವನು ಪ್ರತ್ಯಕ್ಷ ಪರಶಿವನಂತೆ ಕಂಗೊಳಿಸ್ತಾ ಇರ್ತಾನೆ. ಆಮೇಲೆ ಶಿವಯೋಗಿಯು ಆಶೆ ಅಹಂಕಾರ ವಿವರ್ಜಿತನಾಗಿರುತ್ತಾನೆ. ಹೀಗೆ ಇಂತಹ ಶಿವಯೋಗಿಯ ಸನ್ನಿಧಾನ ಸಂಪರ್ಕದಿಂದ ಪ್ರಸಾದ ಏನಾಗ್ತಾನೆ, ಶಿವಯೋಗದ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾನೆ ಅಂತಕ್ಕಂಥದ್ದು. ಅದಕ್ಕೆ ಪ್ರಸಾದಿಯ ಒಂದು ಈ ಭಕ್ತಾಧಿಕ್ಯವನ್ನ ಇಲ್ಲಿ ಮನ್ನಿಸಬೇಕು ಅಂತ ಹೇಳ್ತಾರೆ. ಏನ ಮತ್ತೊಂದು ಶ್ಲೋಕ ಅಂದ್ರೆ 11ನೇ ಪರಿಚಯದಲ್ಲಿ, ದುರ್ಲಭಂ ಹಿ ಶಿವಜ್ಞಾನಂ ದುರ್ಲಭಂ ಶಿವ ಚಿಂತನಂ ಏಷಾ ಮತದ್ವಯಂ ಚಾಪ್ತೇತೆ ಸಾಕ್ಷಾತ್ ಶಿವ ಭಾವಾತ್ಮಕಃ. ಏನಂತಾರಂದ್ರ, ಜನನ ಮರಣಗಳಿಂದ ಕೂಡಿದಂತ ಸಂಸಾರದ ಭಯ ಏನದಲ್ಲ ಇದು, ಈ ಸಂಸಾರದ ಭಯವು ನಿವಾರಿಸುವುದಕ್ಕೆ ಶಿವಭಕ್ತಿಯೇ ಬೇಕು. ಪ್ರಾಣಿಗಳಿಗೆ ಇದು ದೊರೆಯಲಾರದು. ಯಾಕಂದ್ರೆ ಈ ಭಕ್ತಿಯು ಯಾವನಲ್ಲಿ ಸ್ಫುಟವಾಗಿರುವುದು ಅವನೇ ಶಿವಭಕ್ತ ಅನಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು ಶ್ಲೋಕ ನೋಡಬಹುದು ನಾವು. ಏನ್ ಹೇಳ್ತಾರೆ, ಕಿಂ ವೈದ್ಯೇ ಕಿಂ ತತಃಶಾಸ್ತ್ರೇ ಕಿಂ ಮಜ್ಞೆ ಕಿಂ ತಪೋವ್ರತೇ ನಾಸ್ತಿ ಚೇಚಾಂಕರಿ ಭಕ್ತಿರ್ದೇಹಿನಾಂ ಜನ್ಮೋ ರೋಗಿನಾಂ ಅಂತ ಹೇಳ್ತಾರೆ. ರೋಗ ಪೀಡಿತರಾದಂತ ಜೀವರನ್ನ ಉದ್ಧರಿಸುವಂತ ಶಕ್ತಿ ಯಾರಿಲ್ಲದಪ್ಪ ಅಂತಂದ್ರೆ ಈ ಒಂದು ಶಿವಭಕ್ತಿಯಲ್ಲಿದೆ ಅಂತಕ್ಕಂಥದ್ದು. ಶಿವಭಕ್ತಿ ಯಾರು ಮಾಡ್ತಾರೆ ಅವನ ಭವರೋಗ ಎಲ್ಲ ಬಿಟ್ಟು ಹೋಗ್ತದೆ. ಅದಕ್ಕೆ ಭವರೋಗ ವೈದ್ಯರು ಅಂತಕ್ಕಂಥ ಗುರುಗಳು ಕರೀತಾರೆ. ಆ ಗುರುವಿನನ್ನ ಯಾಕೆ ಕರೀತಾರೆ ಅಂದ್ರ, ನಮಗ ಈ ಭವರೋಗದಲ್ಲ, ಈ ಭವರೋಗ ಪೀಡಿತರಾಗಿರ್ತಕ್ಕಂಥ ಜೀವರನ್ನ ಉದ್ಧಾರ ಮಾಡಿ ಅದರಿಂದ ಹೊರಗೆ ತರ್ತಾನೆ ಅಂತಕ್ಕಂಥದಕ್ಕೆ. ಅದರ ಅನುಸಂಧಾನ ಇಲ್ಲದ ಒಂದು ಪಕ್ಷದಲ್ಲಿ ಎಷ್ಟು ವೇದಗಳನ್ನ ಅಧ್ಯಯನ ಮಾಡಿದರೇನು, ಎಷ್ಟು ಶಾಸ್ತ್ರ ಓದಿದೇನೋ, ಏನು ಫಲ ಅಂತ ಕೇಳ್ತಾರೆ ಅವರು. ಎಷ್ಟು ಯಜ್ಞ ವ್ರತ ವೈಕಲ್ಲ ಏನು ಹಾಕಿದ್ರು ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಅಂತ ಹೇಳ್ತಾರೆ ಅವರು. ಅದಕ್ಕ ಶಿವಭಕ್ತಿ ವಿಹೀನಸ್ಯ ಸುಕೃತಂ ಚಾಪಿ ನಿಷ್ಫಲಂ ವಿಪರೀತ ಫಲಂ ಚಾಸ್ಯ ದಕ್ಷಸ್ಯಾಪಿ ಮಹಾದ್ವರೇ. ಇದು 11ನೇ ಪರಿಚ್ಛೇದ 49ನೇ ಶ್ಲೋಕ. ಇದು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಒಟ್ಟಾರೆ
ಪ್ರಸಾದಿಯು ತನ್ನ ಹೃದಯದಲ್ಲಿ ಶಿವಭಕ್ತಿ ಉಳ್ಳವನಾಗಿ ಶಿವಭಕ್ತರ ಮಹಾತ್ಮ್ಯವನ್ನ ಅರಿತರಡಿಬೇಕು. ಶಿವನನ್ನ ಮೊರೆ ಹೋಗುವುದೇ ಶರಣ ಸ್ಥಳವಾಗಿದೆ ಅಂತ. ಶರಣಾಗತ ಭಾವ ಇನ್ನೊಂದು ಶ್ಲೋಕ ಹೇಳ್ತಾರೆ, ಏನಂತಾರೆ, ಏ ಪ್ರಪನ್ನ ಮಹಾದೇವಂ ಮನೋವಾಕ್ಯಾಯ ಕರ್ಮವೈಹಿ ತೇಷಾಂ ಕರ್ಮ ಜಾತೇನ ಕಿಂ ವಾ ದೇವಾರ್ಪಣೈಹಿ. ಅಂದ್ರೆ ಮನಸ್ಸು ವಾಕು ಕಾಯ, ಏನೋ ಮನಸ್ಸು ವಾಕು ಕಾಯಗಳಲ್ಲಿ ಶಿವನ ಧ್ಯಾನವೇ ತುಂಬಿಕೊಂಡಿರ್ಬೇಕು. ಹೀಗೆ ತುಂಬಿಕೊಂಡು ಶಿವನ ಧ್ಯಾನ ಮಾಡ್ತಾ 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 ಅವನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡವನೇ ಶರಣಾಗತನಾದವನೇ ಶರಣನು. ಪ್ರಸಾದಿಯು ಶಿವನಿಗೆ ಮೊರೆ ಹೊಕ್ಕು ಶರಣನಾಗ್ತಾನೆ ಆಗಿರತಕ್ಕಂಥನು, ಹೀಗಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಸಾದ ಸ್ಥಳಕ್ಕೆ ಪ್ರಸಾದ ಈ ಮಹಿಮೆಯನ್ನ ತಿಳಿದೇ ಒಂದು ಬಹಳ ಮಹತ್ವದಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಗುರುಲಿಂಗಾದಿ ಮಹಾತ್ಮ್ಯ ವಿಶೇಷಾನುಭವ ಸ್ಥಿತಿ ಯಸ್ಮಾಚ್ಛೋ ಪ್ರಸಾದಾತ್ಮ ತಸ್ಯ ಮಹೋಮೋಚ್ಯತೆ. ಅಂದ್ರೆ ಗುರುಲಿಂಗ ಜಂಗಮ ಶಿವಭಕ್ತ ಶರಣ ಇವರ ಮಹತ್ವದ ಒಂದು ಅಭಿನ್ನ ಅನುಭವವನ್ನ ಶಿವಪ್ರಸಾದದಲ್ಲೇ ಅದು ಆಗಿರ್ತದೆ ಅಂತಕ್ಕಂಥ ಹೇಳ್ತಾರೆ. ಅಂದ್ರೆ ಇಂತಹ ಒಂದು ಮಹತ್ವಮಯವಾಗಿರ್ತಕ್ಕಂಥ ಪ್ರಸಾದ ಸ್ಥಳದ ಮಹಿಮೆಯನ್ನ ಪ್ರಸಾದಿ ಅಂತ ಅನಿಸ್ಕೊಳ್ತಾನೆ ಅಂತ, ಅವನು ಮನ್ನಿಸ್ತಾನೆ ಅಂತ ಮತ್ತು ಮನ್ನಿಸ್ತಾನೆ ಅಂತ. ಶಿವನಿಗೆ ಪದಾರ್ಥಗಳನ್ನ ಅರ್ಪಿಸುತ್ತಾ ಅವನ್ನೆಲ್ಲ ಪ್ರಸಾದವಹಿಸಿಕೊಂಡು ಗ್ರಹಿಸುವಂತ ಕ್ರಿಯೆಯಿಂದ ತನ್ನ ಸಾಧನೆಯನ್ನ ಆರಂಭಿಸಿದಂತ ಪ್ರಸಾದಿಯು ತನ್ನ ಮನವನ್ನೇ ಪ್ರಸಾದನಾಗಿಸಿಕೊಳ್ಳುವಂತ ಒಂದು ಹಂತದವರೆಗೆ ಅವನು ಬೆಳೀತಾ ಹೋಗ್ತಾನೆ. ಹೀಗೆ ಈ ಹಾದಿಯಲ್ಲಿ ಅವನು ಗುರು ಸೇವಕನಾಗಿರ್ತಾನೆ, ಲಿಂಗನಿಷ್ಠನಾಗಿರ್ತಾನೆ, ಜಂಗಮ ಆರಾಧಕನಾಗಿರ್ತಾನೆ, ಆಮೇಲೆ ಭಕ್ತನ ಹಿರಿಮೆ ತಿಳಿದವನಾಗಿರ್ತಾನೆ. ತನ್ಮೂಲಕ ಆ ಭಕ್ತಿಯ ತವನಿಧಿಯಾಗಿ ಶಿವನಿಗೆ ಸಮರ್ಪಣಾ ಭಾವದಿಂದ ಏನ್ ಮಾಡ್ತಾನೆ, ಶರಣ ಹೋಗ್ತಾನೆ. ಶರಣ ಹೊಂದಿ ಆ ಶರಣತ್ವದ ಒಂದು ತತ್ವವನ್ನ ಮೈಗೂಡಿಸ್ಕೊಂಡಿರ್ತಾನೆ. ಈಗ ಮೈಗೂಡಿಸ್ಕೊಂಡವನಾಗಿ ಅಂತಿಮವಾಗಿ ಏನಪ್ಪಾ ಅಂದ್ರೆ ಪ್ರಸಾದ ಅನುಭವದ ಒಂದು ಪರಿಣಾಮದಲ್ಲಿ ಆನಂದವನ್ನು ಅನುಭವಿಸ್ತಲೇ ಪ್ರಾಣಲಿಂಗಿ ಅಂತ ಆಗ್ತಾನ. ಭಕ್ತ ಮಹೇಶ ಪ್ರಸಾದಿ ಇಂಥ ಒಂದು ಸ್ಥಳವರೆಗಿದ್ದು ಬಹುತೇಕ ಆಚರಣೆಗಳು ಬಾಹ್ಯದಿಂದ ಆಂತರಿಕಕ್ಕೆ ಅದು ಪ್ರವೇಶಗಳು ಪಡಿತವೆ. ಸ್ಥೂಲ ರೂಪದಿಂದ ಸೂಕ್ಷ್ಮಕ್ಕೆ, ಆ ಒಂದು ಸೂಕ್ಷ್ಮ ತತ್ವಕ್ಕೆ ರೂಪಾಂತರಗೊಳ್ತಾ ಹೋಗ್ತವೆ. ಹೀಗೆ ಸಾಧಕನ ಒಂದು ಎಲ್ಲ ಕ್ರಿಯೆಗಳೆಲ್ಲವೂ ಆ ಲಿಂಗ ಶಕ್ತಿಯ ಒಂದು ಸ್ಪಂದನದಿಂದ ಏನಾಗ್ತವೆ, ಚೈತನ್ಯಮಯವಾಗ್ತವೆ ಅಂತ. ಕಾರಣವೇ ಲಿಂಗವಾದಾಗ ಆ ಲಿಂಗ ಪ್ರಾಣಿ ಏನಾಗ್ತಾನೆ, ಪರಮ ಚೈತನ್ಯದ ಪರಮಾವತಾರವಾಗಿ ಕಾಣ್ತಾನೆ ಅಂತಕ್ಕಂಥದ್ದು. ಹೀಗೆ ಈ ಒಂದು ಪ್ರಸಾದ ಮಹಿಮೆಯನ್ನ ಇಲ್ಲಿವರೆಗೆ ಹೇಳ್ತಾರೆ. ಇನ್ನು ಮುಂದೆ ಶಿವಯೋಗದ ಪ್ರಾಣಲಿಂಗಿ ಸ್ಥಳ ಅಂತಕ್ಕಂಥದ್ದು ಬರ್ತದೆ. ಇದರ ಕುರಿತು ಬೋಧನೆ ಮಾಡ್ತಾ ಹೋಗ್ತಾರೆ. ಇದನ್ನ ಮತ್ತೆ ಅವಕಾಶಕ್ಕೆ ನೋಡುವಂತ ಹೇಳ್ತಾ, ಇದು ಸಿದ್ಧಾಂತ ಶಿಖಾಮಣಿ ಶಿವಯೋಗ ಡಾಕ್ಟರ್ ಎಸ್.ಎಂ. ಹಿರೇಮಠ್ ಕಲಬುರಗಿಯವರು ಬರೆದಿದ್ದು. ಈ ಒಂದು ಚಿಂತನೆಗೆ ಮಂಗಲ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಪ್ರಕಾಶ್ ಕಂಬಿ ಗುರುಗಳು ಶಿವಯೋಗದಲ್ಲಿ ಬರ್ತಕ್ಕಂಥ ಪ್ರಸಾದದ ಮಹಿಮೆಯನ್ನ ನಮಗೆ ತಿಳಿಸಿಕೊಟ್ರು. ಲಿಂಗ ಅಂದ್ರೆ ಅರಿವು, ಲಿಂಗ ರೂಪವಾಗುವುದೇ ಶಿವಯೋಗ. ಶಿವಯೋಗಿ ಹರಿಷಡ್ವರ್ಗಗಳನ್ನು ಅವನು ಜಯಿಸಿರ್ತಾನೆ. ಶಿವಯೋಗಿ ಎಲ್ಲದರಲ್ಲಿಯೂ ಸಂಭಾವನ್ನ ಕಾಣ್ತಾನೆ ಮತ್ತು ಆಶಯ ಅಹಂಕಾರಗಳನ್ನು ತ್ಯಾಗ ಮಾಡಿರ್ತಾನೆ. ಶಿವಯೋಗಿ ಭವರೋಗಿಯ ವೈದ್ಯ ಅಂತ ಭಾವಿಸ್ತಾರೆ. ಶಿವಯೋಗ ಶಿವನನ್ನ ಮರೆ ಹೋಗುವುದೇ ಶರಣಸ್ಥಳ. ಈ ರೀತಿಯಾದಂಥ ಜ್ಞಾನವನ್ನು ನಮಗೆ ತಿಳಿಸಿಕೊಟ್ಟಂಥ ಸದ್ಗುರುಗಳಾದಂಥ ಪ್ರಕಾಶ್ ಕಂಬಿ ಗುರುಗಳಿಗೆ
ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಆ ಒಂದು ಸಂಗ್ರಹ ಮಾಡಿದಂಥ ಮಹಾತ್ಮರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಒಂದು ವೀರಶೈವ ತತ್ವಶಾಸ್ತ್ರವನ್ನು ಪ್ರಕಟ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ ಮೈಸೂರು. ಯಾವ ರೀತಿ ಕೃಷ್ಣಾರ್ಜುನರ ಸಂವಾದವನ್ನು ಭಗವದ್ಗೀತೆಯ ರೂಪದಲ್ಲಿ ವ್ಯಾಸ ಮಹರ್ಷಿಗಳು ಸಂಪಾದನೆ ಮಾಡಿದ್ದಾರೋ ಅದೇ ರೀತಿ ರೇಣುಕ ಅಗಸ್ತ್ಯರ ಸಂವಾದವನ್ನು ಶಿವಯೋಗಿ ಶಿವಾಚಾರ್ಯರು ಸಂಪಾದನೆ ಮಾಡಿ ಸಿದ್ಧಾಂತ ಶಿಖಾಮಣಿ ಅಂತ ಲೋಕಕ್ಕೆ ಕರುಣಿಸಿದ್ದು. ಆರಂಭದಲ್ಲಿ ಶಿವಸ್ತುತಿಯನ್ನು ಮಾಡಿದ್ದು. ಅದರೊಳಗೆ 7 ಶ್ಲೋಕಗಳದವ. 7 ಶ್ಲೋಕಗಳ ಪೈಕಿ ಇವತ್ತ 6ನೇ ಶ್ಲೋಕಕ್ಕೆ ಬಂದೇವಿ. ಶಿವಸ್ತುತಿ ಆರಂಭದಲ್ಲಿ ಮಾಡಿದ ಶಿವಸ್ತುತಿಯ ಪೈಕಿ 6ನೇ ಶ್ಲೋಕಕ್ಕೆ ಅದೀವಿ. ಆ ಶ್ಲೋಕ ಏನಂತದ? ಸ್ವೇಚ್ಛಾ ವಿಗ್ರಹ ಯುಕ್ತಾಯ ಸ್ವೇಚ್ಛಾವರ್ತನ ವರ್ತಿನೆ ಸ್ವೇಚ್ಛಾಕೃತ ತ್ರಿಲೋಕಾಯ ನಮಸ್ಸಾಂಬಾಯ ಶಂಭವೆ. ಇಲ್ಲಿ ಈ ಒಂದು ಶ್ಲೋಕದ ಸ್ವೇಚ್ಛಾ ವಿಗ್ರಹ ಯುಕ್ತಾಯ, ವಿಗ್ರಹ ಏನು ವಿಗ್ರಹಗಳಿವು? ಆ ಪರಮಾತ್ಮನಲ್ಲಿ ಶಕ್ತಿಗಳದವಲ್ರಿ. ಯಾವ ಶಕ್ತಿಗಳದವ? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಅದಾವಿಲ್ಲ ಪರಮಾತ್ಮನಲ್ಲಿ. ಅವನ ಶಕ್ತಿನೇ ಅಲ್ಲ. ಅದ್ರೊಳಗ ಇಚ್ಛಾಶಕ್ತಿ ಅಂತೇನದಲ್ಲ, ಇದಕ್ಕೆ ಶುದ್ಧ ಶಕ್ತಿ ಮಾತೆ ಅಂತಾರೆ. ಇಚ್ಛಾಶಕ್ತಿ ಶುದ್ಧ ಶಕ್ತಿ ಮಾತೆ. ನಿಮ್ಮ ಇಚ್ಛಾಶಕ್ತಿನೂ ಆದ. ಹೆಂಗದ? ಅವನು ಪರಮಾತ್ಮ ಸತ್ಯ ಸಂಕಲ್ಪ. ಅವನ ಸಂಕಲ್ಪ ಏನು ಮಾಡ್ತಾನ ಅದರಂಗ ಒಂದು ಚೂರು ವ್ಯತ್ಯಾಸ ಆಗ್ಲಾರ್ದಂಗ ಆ ಒಂದು ಇಚ್ಛಾಶಕ್ತಿ, ಪರಮಾತ್ಮನ ಇಚ್ಛಾಶಕ್ತಿ, ಶುದ್ಧ ಶಕ್ತಿ ಮಾತೆ ವಿಕಾಸ ಹೊಂದುತ್ತಾವ. ಏನೇನು ವ್ಯತ್ಯಾಸ ಇಲ್ಲ. ಅವನ ಇಚ್ಛೆಯಂತೆ 100%. ಏನೇನು ವ್ಯತ್ಯಾಸ ಇಲ್ಲ. ನಿಮ್ಮ ಮನೆಗೆ ಹಂಗೇನಾರು ಆಗ್ತವೇನು? ಶುದ್ಧ ಶಕ್ತಿ ಮಾತೆ ನೀವು ಒಂದು ಹೇಳಿದ್ರೆ 100% ಹಂಗೆ ನೀವು ಹೇಳ್ದಂಗೆ ಆಗ್ತಿರ್ತಾವ. ಎಲ್ಲರೂ ಹೊರಗೆ ಕೂತ ಕೇಳಿದ್ರೆ ಹೇಳ್ತೀವಿ, ಮನೆಗೆ ಕೂತು ಹಿಂಗೆ ಕೇಳಿದ್ರೆ ಹೆಂಗೆ ಹೇಳ್ಬೇಕಂತೀರಿ ನೀವು? ಎಲ್ಲ ರಿಸ್ಕ್ ಕ್ವಶನ್. ಹೊರಗೆ ಹೇಳಿದ್ರೆ ಎಲ್ಲರೂ ಹೇಳ್ತೀವಿ, ಮನೆಗೆ ಕೂತು ನೀವು ನೀವು ಕೇಳೋ ಪ್ರಶ್ನೆಗಳು ಮನೆಗೆಲ್ಲ ಬೆಂಕಿ ಹಚ್ಚೋ ಪ್ರಶ್ನೆಗಳು ಇವು. ಹಿಂಗಾಗಿ ಬೇಡ, ಇದು ಸುದ್ದಿನೇ ಮಾತಾಡೋದು ಬೇಡ. ಹೆಂಗ್ಯಾಕೆ ನಡೆಯಲಕ್ಕ ಶುದ್ಧದ ಅಂತ ಹೇಳ್ಕೊ ತಗೋಬೇಕು ಸಮಾಧಾನ ಅಷ್ಟೇ. ಶುದ್ಧ ಶಕ್ತಿ ಮಾತೆ ಏನು ಅವನ ವಿಚಾರದ, ಅವನ ಇಚ್ಛೆ ಹೆಂಗದ ಹಾಂಗ ಅಕ್ಕಿ ಡೆವಲಪ್ ಆಗ್ತಾವ. ಶಕ್ತಿ ಮಾತೆ ಡೆವಲಪ್ ಆಗಿ ಏನ್ ಮಾಡ್ತಾಳೆ? ಇಚ್ಛಾಶಕ್ತಿ
6 ವಿಗ್ರಹಗಳ ರೂಪ ತಾಳ್ತಾಳಕ್ಕೆ. 6 ವಿಗ್ರಹಗಳ ರೂಪ ತಾಳ್ತಾಳ. ಯಾವ 6 ವಿಗ್ರಹಗಳು ಅಂತಂದ್ರ, ನಿಮ್ಮ ಒಂದು ಸ್ಥೂಲ ಶರೀರ ನೋಡ್ಲಕ್ ಒಂದೇ ಶರೀರ ಕಾಣ್ತದ, ಅದ್ರಾಗ 3 ಶರೀರ ಅದಾವ, ಸ್ಥೂಲ, ಸೂಕ್ಷ್ಮ, ಕಾರಣ. ಅದು ಹೆಂಗ, ಬ್ರಹ್ಮಾಂಡದೊಳಗೂ ಸ್ಥೂಲ ಸೂಕ್ಷ್ಮ ಕಾರಣ ಅದಾವ, ಪಿಂಡಾಂಡದೊಳಗೂ ಸ್ಥೂಲ ಸೂಕ್ಷ್ಮ ಕಾರಣ ಅದಾವ. ಮತ್ತ ಎರಡೂದ್ರಾಗ ಇದ್ರ ವ್ಯತ್ಯಾಸ ಮಾಡಿ ಹೇಳ್ಬೇಕಂದ್ರೆ ಹೆಂಗ್ ಹೇಳ್ಬೇಕ್ರಿ ಅಂದ್ರೆ, ಸ್ಥೂಲ ವ್ಯಷ್ಟಿ ದೇಹ, ಸ್ಥೂಲ ಇದು ಸೂಕ್ಷ್ಮ ವ್ಯಷ್ಟಿ ದೇಹ, ಕಾರಣ ವ್ಯಷ್ಟಿ ದೇಹ. ವ್ಯಷ್ಟಿ ಅಂದ್ರೆ ಒಂದು ಜೀವನ ಶರೀರ, ವ್ಯಷ್ಟಿ ಅಂದ್ರೆ ಒಂದು ಜೀವ. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಜೀವನಿಗೆ ಸಂಬಂಧಪಟ್ಟಂತ 3 ಶರೀರಗಳು, ಸ್ಥೂಲ ಸೂಕ್ಷ್ಮ ಕಾರಣ ಏನವಲ್ಲ, ಅವಕ್ಕ ಸ್ಥೂಲ ವ್ಯಷ್ಟಿ ದೇಹ, ಸೂಕ್ಷ್ಮ ವ್ಯಷ್ಟಿ ದೇಹ, ಕಾರಣ ವ್ಯಷ್ಟಿ ದೇಹ ಅಂತ. ಎಷ್ಟು ದೇಹ ಅದು ನಿಮ್ಮ? ಈಗ ಒಂದು ಜೀವನಲ್ಲಿ 3 ಅದವಲ್ಲ ಪಿಂಡಾಂಡದಲ್ಲಿ. ಅದರಂಗೆ ಬ್ರಹ್ಮಾಂಡದೊಳಗೆ 3 ದೇಹ ತಾಳ್ತಾವ, 3 ವಿಗ್ರಹಗಳು ಇಡೀ ಬ್ರಹ್ಮಾಂಡದೊಳಗೆ. ಸ್ಥೂಲ ಸಮಷ್ಟಿ ದೇಹ, ಸೂಕ್ಷ್ಮ ಸಮಷ್ಟಿ ದೇಹ, ಕಾರಣ ಸಮಷ್ಟಿ ದೇಹ. ಇವು 6 ಶರೀರಗಳು ಏನಪ್ಪ ಅಂತಂದ್ರೆ, ನೀವೇನ್ ಶಕ್ತಿ ವಿಶಿಷ್ಟ ಅದ್ವೈತ ಶಿವ ಸಿದ್ಧಾಂತ ಅಂತೇನಂತಿರಲ್ಲ, ಅಲ್ಲಿ ಇದು ಶಕ್ತಿಯಲ್ಲಿ ಇವು 6 ವಿಗ್ರಹಗಳು ತಯಾರಾಗ್ತಾವ. ಇವು ಗೊಂಬೆ ತಯಾರು ಮಾಡಿ ಇಟ್ರೆ ಮುಗಿತಾ? ಅದ್ರೊಳಗೆ ಚೈತನ್ಯ ಬೇಕಾ ಬೇಡ? ಮತ್ತೆ ಚೈತನ್ಯ ಇರ್ಲಾರ್ದು ಬರೀ ಗೊಂಬೆ ಮಾಡಿಟ್ರ ಅವೇನು ಶವ ಆಗಿಬಿಡ್ತಾವ ಅಷ್ಟೇ, ಹೆಣ. ಆ ಗೊಂಬೆಗಳು ಜೀವಂತ ಆಗ್ಬೇಕಾದ್ರೆ ಇವ ಶಿವ ಚೇತನ, ಅವು ಜಡ. ಇದೇನದ ವಿಗ್ರಹ ಜಡ, ಇವನೇನ ಶಿವ ಚೇತನ, ಪರಮಾತ್ಮ ಅಂತ ಏನಂತಿರಲ್ಲ, ಇವ ಚೇತನ. ಅದು 6 ಆಗ್ತವ. ಅದು ಹೆಂಗ, ಅವನ ಇಚ್ಛೆಯಂತೆ 6 ಶರೀರ ತಯಾರಾಗಿ ಮತ್ತೆ ಇವ ಮತ್ತೇನ್ ಮಾಡ್ತಾನ, 6 ರೂಪದ ಚೇತನಗಳಾಗ್ತಾನ. 6 ರೂಪಗಳ ಚೇತನ ಹೆಂಗತನ? ಏನಾತನಪ್ಪ ಅಂದ್ರೆ, ಇವು 6 ಬರ್ಕೋಬೇಕು. ಅವ್ ಮೊದಲಿನ 6 ಬರ್ಕೊಂಡ್ರ ಇಚ್ಛಾಶಕ್ತಿ, ಶುದ್ಧ ಶಕ್ತಿ, ಮತ್ತೆ ವಿಗ್ರಹ ಜಡ, ಅದು ಅವನ ಶಕ್ತಿ, ಅದು ಪರಮಾತ್ಮನ ಶಕ್ತಿ. ಆ ಶಕ್ತಿ ಏನ್ ತಗೋತದ? 6 ರೂಪ ತಗೋತದ. 1 2 3 ಏನು? ಸ್ಥೂಲ ವ್ಯಷ್ಟಿ ದೇಹ, ಸೂಕ್ಷ್ಮ ವ್ಯಷ್ಟಿ ದೇಹ, ಕಾರಣ ವ್ಯಷ್ಟಿ ದೇಹ. ಮತ್ತೆ ಬ್ರಹ್ಮಾಂಡದೊಳಗೆ ಇದು ಪಿಂಡಾಂಡದ್ದಾಯ್ತು. ಬ್ರಹ್ಮಾಂಡದೊಳಗೆ ಸ್ಥೂಲ ಸಮಷ್ಟಿ ದೇಹ, ಸೂಕ್ಷ್ಮ ಸಮಷ್ಟಿ ದೇಹ, ಕಾರಣ ಸಮಷ್ಟಿ ದೇಹ. ಇದೇನಾಯ್ತು? ಶಕ್ತಿ ಆ ರೀತಿ 6 ತಗೋತು. ಇದಕ್ಕೆ ಪ್ರಕೃತಿ ಅನ್ರಿ, ಮಾಯ ಅನ್ರಿ, ಅಜ್ಞಾನ ಅನ್ರಿ, ಏನರೇ ಅನ್ರಿ, ಅದಕ್ಕೇನೇನು ಗೊತ್ತಿಲ್ಲ. ಅದಕ್ಕೆ ತಾ ಪ್ರಕೃತಿ ಅನ್ನೋದೇ ಅದಕ್ಕೇನು ಗೊತ್ತಿಲ್ಲ. ಚಿದ್ರೂಪ ಇಲ್ಲದು, ಅಚಿದ್ರೂಪ ಅದ, ಅಜ್ಞಾನಿ ಅದ. ಪ್ರಕೃತಿ ನೋಡ್ಲಕ್ ಬಹಳ ಚಂದ ಅದ. ಅದೇನಾರ ನಾನು ಪ್ರಕೃತಿ ಇದೀನಿ ಅಂತ ಅದಕ್ಕೇನಾರ ಗೊತ್ತದೇನು? ಅದಕ್ಕೆ ನೀವು ನೋಡೋರಿಗೆ ನಿಮಗೆ ಚಂದ ಕಾಣ್ಲಕ್ಕತ್ತದ, ಅದಕ್ಕೇನಾರ ಗೊತ್ತದೇನು ನಾ ಪ್ರಕೃತಿ ಇದೀನಿ, ನಾ ಬಹಳ ಚಂದ ಅದೀನಿ ಅಂತ? ಅರಿಸಿಕೊಳ್ಳುವ ವಸ್ತು ಅಷ್ಟೇ ಅದು, ಜಡ ವಸ್ತು ಅದು. ಅರಿಯುವ ವಸ್ತು ನೀವು ಚೇತನ ಸ್ವರೂಪರು. ಈಗ 6 ರೂಪ ಅದು ತಾಳಿದ ಮೇಲೆ ಈ ಜಗತ್ತಿನಾಗ ಎಷ್ಟದವಪ್ಪ ಅಂದ್ರೆ, ಇವು 6 ವಿಗ್ರಹಗಳು. ಇವು 6 ವಿಗ್ರಹಗಳು. ಈ 6 ವಿಗ್ರಹಗಳು ಏನಂತಾರ? ಸ್ವೇಚ್ಛಾ ವಿಗ್ರಹ ಯುಕ್ತಾಯ. ತಾನೇ ಸ್ವ ಇಚ್ಛೆಯಿಂದ 6 ವಿಗ್ರಹಗಳಾಗ್ತಾನ. ಎದರ ಮೂಲಕ? ತನ್ನ ಇಚ್ಛಾಶಕ್ತಿಯ ಮೂಲಕ, ಶುದ್ಧ ಶಕ್ತಿ ಮಾತೆಯ ಮೂಲಕ, ಜಡ ಪದಾರ್ಥಗಳು ಆಗಿ 6 ವಿಗ್ರಹಗಳಾಗ್ತಾನ. ವಿಗ್ರಹಗಳಾಗಿ ಮುಂದೆ ಏನ್ ಮಾಡ್ತಾನ? ಇವತ್ತು ಚೇತನ ಸ್ವರೂಪ ಅನ್ನೋಲ್ಲ, ಇದ್ರೊಳಗೆ ಮತ್ತೆ 6 ಆಗ್ತಾವ. ಏನಪ್ಪ ಅಂದ್ರೆ 1 2 3 ವಿಶ್ವಜೀವ. ಆ ಪರಮಾತ್ಮ ಶಿವನೇ ವಿಶ್ವಜೀವ ಆಗ್ತಾನ. 2ನೇದು ತೈಜಸ್ ಜೀವ ಆಗ್ತಾನ.
ಮೂರನೇದ್ದು ಪ್ರಾಜ್ಞ ಜೀವ ಆಗ್ತಾನ. ವಿಶ್ವಜೀವ, ತೈಜಸ್ ಜೀವ, ಪ್ರಾಜ್ಞ ಜೀವ. ಮುಂದೆ 4, 5, 6 ಇಲ್ಲೇನಂತನವ ಜೀವ ಹೋಗಿ ಇಲ್ಲಿ ಬ್ರಹ್ಮ ಆಗ್ತಾನ. ವಿರಾಟ ಬ್ರಹ್ಮ, ಹಿರಣ್ಯ ಗರ್ಭ ಬ್ರಹ್ಮ, ಅಂತರ್ಯಾಮಿ ಬ್ರಹ್ಮ. ಶಿವ ಈ ರೀತಿ ಆರು ರೂಪದ ಒಂದು ಚೈತನ್ಯ ಆಗ್ತಾನೆ. ವಿರಾಟ ಬ್ರಹ್ಮ, ಹಿರಣ್ಯ ಗರ್ಭ ಬ್ರಹ್ಮ, ಅಂತರ್ಯಾಮಿ ಬ್ರಹ್ಮ. ವಿಗ್ರಹ ಅಂತಂದ್ರೆ ಆಕಾರ, ಶೇಪ್, ದೇಹ, ಬಾಡಿ, ಸ್ವರೂಪ. ಮತ್ತೆ ಅದು ಚೈತನ್ಯ ಕಣ್ಣಿಗೆ ಕಾಣಂಗಿಲ್ಲ. ಅದು ನಿಮ್ಗೆ ಕಣ್ಣಿಗೆ ಕಾಣಂಗ ಆಯ್ತು ಅಂದ್ರೆ ಅದಕ್ಕೆ ಏನಂತೀರಿ ನೀವು? ಡೆವಲಪ್ ಮಾಡಿವಿ ಅಂತೀರಿ, ವಿಸ್ತಾರ. ಈಗ ಹೋಗ್ತಾ ಎಡಕ ಬಲಕ ಮರಡಿ ಭೂಮಿ ಇತ್ತಂದ್ರೆ ಯಾರು ನೋಡ್ತಾರೆ? ಅದಕ್ಕೊಂದು ಸ್ವಲ್ಪ ರಂಟೆ ಕುಂಟೆ ಮಾಡಿ ಡೆವಲಪ್ ಮಾಡಿ ಒಂದಿಷ್ಟು ಕರೆಂಟು, ಬೋರು, ನೀರು ಏನಾದ್ರು ಚಂದ ಬೆಳೆದ್ರಿ ಅಂತಂದ್ರೆ ಅದು ವಿಸ್ತಾರ ಮಾಡಿದಂಗೆ, ಡೆವಲಪ್ ಮಾಡಿದಂಗೆ. ಹಾಗಿದೇನಾಗ್ತದೆ? ಚೈತನ್ಯ ಕಣ್ಣಿಗೆ ಕಾಣಂಗಿಲ್ಲ. ಅದು ಕಾಣಂಗ ಆಗ್ಬೇಕಾದ್ರೆ ವಿಸ್ತಾರ ಮಾಡಿದಂಗ. ಅದು ದೇಹ ಆಯ್ತಂದ್ರೆ ಅದು ವಿಸ್ತಾರ ಆದಂಗೆ. ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ಆ ಇಚ್ಛಾಶಕ್ತಿ ಇರಲಿಲ್ಲ ಅಂದ್ರೆ ಶಿವ ಪ್ರಕಟ ಆಗಂಗಿಲ್ಲ, ಪ್ರಕಟ ಆಗಲ್ಲ, ಯಾರಿಗೆ ಕಾಣಲ್ಲ. ಮತ್ತೆ ಶಿವನೇ ಇದ್ದಿದ್ದಿಲ್ಲ ಅಂತಂದ್ರೆ ಐ ಕ್ಯಾನಾಟ್ ಎಕ್ಸಿಸ್ಟ್. ಆ ಶಿವ ಇದ್ದಿದ್ದಿಲ್ಲ ಅಂದ್ರೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಚಂದ ತಿಳ್ಕೋಬೇಕು. ಬಂಗಾರ ಇರ್ಲಿಲ್ಲ ಅಂತಂದ್ರೆ ಆಭರಣ ಇರ್ಲಿಕ್ಕೆ ಸಾಧ್ಯ ಅದ ಏನ್ರಿ? ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಬಂಗಾರ ಆಭರಣ ಹೇಳಕತ್ತದ ಈ ಮಾತು. ಆಭರಣ ಏನ್ ಹೇಳ್ತದ? ಶಕ್ತಿ ಅನ್ರಿ, ಪ್ರಕೃತಿ ಅನ್ರಿ, ಏನರೇ ಅನ್ರಿ, ಅಜ್ಞಾನ ಅನ್ರಿ, ಅವಿದ್ಯೆ ಅನ್ರಿ, ಅದು ಏನ್ ಹೇಳಕತ್ತದ ಆಭರಣ. ಬಂಗಾರ ಇರಲಿಲ್ಲ ಅಂತಂದ್ರೆ ನನಗೆ ಅಸ್ತಿತ್ವನೇ ಇಲ್ಲ. ಬಂಗಾರ ಇರ್ಲಾರ್ದ ಆಭರಣ ಇರ್ಲಕ್ಕೆ ಸಾಧ್ಯ ಅದ ಏನ್ರಿ? ಬಂಗಾರ ಇಲ್ಲದ ಆಭರಣ ಇರ್ಲಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನನಗೆ ಅಸ್ತಿತ್ವನೇ ಇಲ್ಲ. ಮತ್ತ ನಾನು ಇರಲಿಲ್ಲ ಅಂದ್ರೆ ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್ ಅಂತಂದ್ರೆ ಈ ಒಂದು ಆಭರಣ ಆಗಲಿಲ್ಲ ಅಂತಂದ್ರೆ ಬಂಗಾರ ಪ್ರಕಟ ಆಗಂಗಿಲ್ಲ. ಯಾರು ನೋಡ್ತಾರೆ? ಬಂಗಾರ ಬಿಸ್ಕಿಟ್ ತಂದು ಅಲ್ವರೆಗೆ ಇಟ್ರೆ ಯಾರು ನೋಡ್ತಾರೆ? ಎಲ್ಲರೇ ಇಡ್ರಿ, ಅದು ಯಾರು ನೋಡ್ತಾರೆ? ಆಭರಣ ಮಾಡಿದ್ರೆ ನೋಡ್ತಾರೆ ಒಬ್ರಿಗೊಬ್ರು. ಬಂಗಾರ ಬಿಸ್ಕಿಟ್ ಯಾರು ನೋಡ್ತಾರ್ರಿ? ಅದಕ್ಕೆ ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನು ಇಲ್ಲದಿದ್ದರೆ ಅವನಿಗೆ ಪ್ರಾಕಟ್ಯವಿಲ್ಲ. ಅವ ಪ್ರಕಟ ಆಗಲ್ಲ, ಅವ ಯಾರ ಕಣ್ಣಿಗೆ ಕಾಣಲ್ಲ, ಅವ ಯಾರ ಲೆಕ್ಕದಾಗ ಇರಲ್ಲ. ನಾ ಅದೀನಿ, ಇಷ್ಟೆಲ್ಲ ಜಗತ್ತು ಅದ. ಈ ಜಗತ್ತಿನೊಳಗ ಇಷ್ಟೊಂದು ಪಂಚಮಹಾಭೂತಗಳು, ಪಂಚ ವಿಷಯಗಳು, ಮತ್ತೇನೇನದವಲ್ಲ, ಇವೆಲ್ಲ ಇದ್ದದ್ದಕ್ಕೆ ಏನಾಗ್ಯದ? ಅವನ ಪ್ರಕಟ ರೂಪ ಎಲ್ಲರಿಗೆ ಗೊತ್ತಾಗ್ಲಕ್ಕ. ಅವನ ಪ್ರಕಟಣೆ ಆಗಿದ್ದಿಲ್ಲ ಅಂತಂದ್ರೆ ಯಾರಿಗೆ ಗೊತ್ತಾಗ್ತಿತ್ತು? ತನ್ನ ಪಾಡಿ ತಾನು ಶುದ್ಧ ಬ್ರಹ್ಮ ಅಂತ ಹೇಳಿ ಕೂತ್ರೆ ಯಾರಿಗೆ ಗೊತ್ತಾಗ್ತದೆ? ಈಗೇನಾಯ್ತು? ಶಿವ 6 ರೂಪ ತಗೊಂಡ ಚೈತನ, ಮತ್ತೆ ಜಡ 6 ರೂಪ ತಗೊಂಡ್ಮೇಲೆ ಮ್ಯಾಲ ಏನ್ ಬರಿಬೇಕು? ಇಚ್ಛಾಶಕ್ತಿ ಅಥವಾ ಶುದ್ಧ ಶಕ್ತಿ ಮಾತೆ. ಏನಾಯ್ತು? ಇಚ್ಛಾಶಕ್ತಿ ವಿಶಿಷ್ಟ ಶಿವನಾಗುತ್ತಾನೆ. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತಿರಲ್ಲ, ಹೆಂಗಿದು? ಈಗ ಇದಕ್ಕೆ ವಿಶಿಷ್ಟ ಮಾಡ್ಬೇಕಲ್ಲ, ಒಂದ್ರಾಗ ಒಂದು ಬೆರೆಸ್ಬೇಕೀಗ. ಇಚ್ಛಾಶಕ್ತಿ ವಿಶಿಷ್ಟ ಶಿವನಾಗುತ್ತಾನೆ. ಶಕ್ತಿ ವಿಶಿಷ್ಟಾದ್ವೈತ ಶಿವ ಅಂತಿರಲ್ಲ, ಅದೇ ಏನ್ ಮಾಡ್ರಿ? ಇಚ್ಛಾಶಕ್ತಿ ವಿಶಿಷ್ಟಾದ್ವೈತ ಶಿವನಾಗುತ್ತಾನೆ. 1ನೇ ವಾಕ್ಯ, ಇಚ್ಛಾಶಕ್ತಿ ವಿಶಿಷ್ಟಾದ್ವೈತ ಶಿವನಾಗುತ್ತಾನೆ. ಇದು ಒಂದನೇ ಇದು ಹೆಡ್ಡಿಂಗ್ ಇದ್ದಂಗೆ. ಈಗೇನಾಗ್ಯದ? ಇಚ್ಛಾಶಕ್ತಿ 1ನೇ ವಿಗ್ರಹ ಏನದದು? ಒಂದನೇ ವಿಗ್ರಹದ ಹೆಸರೇನದು? ಸ್ಥೂಲ ವ್ಯಷ್ಟಿ ದೇಹ.
ಅದು ಒಂದನೇದ್ದು ಮ್ಯಾನ್ ಹೆಡ್ಡಿಂಗ್ ಇದ್ದಂಗೆ, ಅದು ಹೆಡ್ಡಿಂಗ್ ಅಷ್ಟೇ, ಅದು ಶಿವಶಕ್ತಿ ವಿಷಯ. ಹಂಗಂದ್ರೆ ಏನು ಅಂದ್ರೆ ಕೆಳಗ ಇವು 6 ವಾಕ್ಯಗಳ ರಚನೆ ಮಾಡ್ಬೇಕು ನೀವು. ಸ್ಥೂಲ ವ್ಯಷ್ಟಿ ದೇಹ ಅಂತಂದ್ರೆ ಏನಾಯ್ತು? ಇಚ್ಛಾಶಕ್ತಿ ವಿಶಿಷ್ಟಾದ್ವೈತ ಶಿವನಾಗುತ್ತಾನೆ ಅಂತೇನದಲ್ಲ, ಹಂಗ ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟ ಅಂದ್ರೆ ಅದ್ರೊಳಗ, ವಿಶಿಷ್ಟ ಅಂದ್ರೆ ಏನಿಲ್ಲ, ಆ ದೇಹದ ಒಳಗ ವಿಶಿಷ್ಟ ಇದ್ದ ಹೆಂಗನ ಅದ್ವೈತ, ಅದರಿಂದ ಭಿನ್ನವಾಗಿಲ್ಲ ಅವ, ಅದರ ಜೊತೆಗೆ ಅದನ್ನ ವಿಶಿಷ್ಟಾದ್ವೈತ. ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ. ಎಂತ ಶಿವ ಇವ? ವಿಶ್ವಜೀವ. ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ವಿಶ್ವಜೀವನಾಗುತ್ತಾನೆ. 1ನೇ ವಾಕ್ಯ. ಇದು ಒಂದು ವಾಕ್ಯ ಬರೆದ್ರಂದ್ರೆ ಮುಂದಿನ ನೀವೇ ಬರೀತೀರಿ. ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ವಿಶ್ವಜೀವನಾಗುತ್ತಾನೆ. ಈಗ ನಿಮ್ಮ ಸ್ಥೂಲ ಶರೀರದೊಳಗ ಚೈತನ್ಯ ಏನದಲ್ಲ, ಅದಕ್ಕೆ ವಿಶ್ವಜೀವ ವಿಶ್ವಜೀವ ಅಂತ. ಆ ವಿಶ್ವಜೀವ ಏನದಪ್ಪ ಅಂತಂದ್ರೆ ಪರಶಿವನ ಚೇತನವೇ ಅದ. ಅದು ಶಿವನ ಚೇತನವೇ ವಿಶ್ವಜೀವನಾಗಿ ನಿಮ್ಮ ಸ್ಥೂಲ ಶರೀರದ ಜೊತೆಗೆ ವಿಶಿಷ್ಟವಾಗಿದ್ದಾನೆ, ಅದ್ವೈತವಾಗಿದ್ದಾನೆ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂದ್ರೆ ಸ್ಥೂಲ ವ್ಯಷ್ಟಿ ದೇಹ ಅಂದ್ರೆ ಏನಿದು? ಇಚ್ಛಾಶಕ್ತಿ, ಶುದ್ಧ ಶಕ್ತಿ ಮಾತೆ, ಮಾತೆಯ ಒಂದು ವಿಗ್ರಹ. ನಿಮ್ಮ ಸ್ಥೂಲ ದೇಹ ಅಂತಂದ್ರೆ ಅರ್ಥ ಆಯ್ತಾ? ಈ ಪರಮಾತ್ಮನ, ಶಿವನ ಇಚ್ಛಾಶಕ್ತಿಯ ಅಥವಾ ಶುದ್ಧ ಶಕ್ತಿ ಮಾತೆಯ ಒಂದು ವಿಗ್ರಹ. ನಿಮ್ಮ ಸ್ಥೂಲ ಶರೀರ ಯಾರ ಇಚ್ಛೆಯಿಂದ ತಯಾರಾಗ್ಯದ? ಪರಮಾತ್ಮನ ಇಚ್ಛೆಯಿಂದ. ಯಾರ ಮೂಲಕ? ಆತನ ಇಚ್ಛಾಶಕ್ತಿಯ ಮೂಲಕ ನಿಮ್ಮ ಸ್ಥೂಲ ಶರೀರ ತಯಾರಾಗಿದೆ. ನಿಮ್ಮ ಇಚ್ಛೆ ಮೂಲಕ ತಯಾರಾಗಿದೆ ನಿಮಗೆ ಶರೀರ? ಇಲ್ಲ, ಅವನ ಇಚ್ಛೆಯಿಂದ. ಅದಕ್ಕಿದು ಸ್ಥೂಲ ವ್ಯಷ್ಟಿ ದೇಹ ಅಂತಂದ್ರೇನು? ಶಕ್ತಿ. ಮತ್ತು ವಿಶಿಷ್ಟ ಅದ್ವೈತ ಅಂದ್ರೆ, ವಿಶಿಷ್ಟ ಅಂದ್ರೆ ಆ ಶರೀರದ ಒಳಗ ಅದ್ವೈತವಾಗಿ ಅಂದ್ರೆ ಅದರಿಂದ ಅಭಿನ್ನವಾಗಿ ಇರಂತ ಚೈತನ್ಯ ಯಾವುದು? ವಿಶ್ವಜೀವ. ಶಿವನೇ ವಿಶ್ವಜೀವನಾಗಿದ್ದಾನೆ. ಇದು ಒಂದು ವಾಕ್ಯ ಈ ರೀತಿ ವಿಶ್ಲೇಷಣೆ ಮಾಡಿ ಹೇಳಿದ ಮೇಲೆ ಮುಂದೆ 2ನೇ ವಾಕ್ಯ ನೀವೇ ಮಾಡ್ತೀರಿ. ಸ್ಥೂಲ ವ್ಯಷ್ಟಿ ದೇಹ, ನೆಕ್ಸ್ಟ್ ವಾಕ್ಯ ಏನ್ ಬರ್ತದ? ಸೂಕ್ಷ್ಮ ಸೂಕ್ಷ್ಮ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ತೈಜಸ್ ಜೀವನಾಗುತ್ತಾನೆ. ನೋಡಿ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬಿಡಿಸ್ಲಕ್ ಸುಮ್ಮ ಅಂತೀವಿ, ಖರೆ ಹಿಂಗ್ ಬಿಡಿಸ್ಬೇಕು. ಮುಂದೆ ಕಾರಣ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ಪ್ರಾಜ್ಞೆ ಜೀವನಾಗುತ್ತಾನೆ. ಈ ವಿಕಾಸವಾಗದು. ವಿಕಾಸ ಆಗ್ಲಕತ್ತದಲ್ಲ, ಸೃಷ್ಟಿ ವಿಕಾಸ ಆಗದ ಹೆಂಗಪ್ಪ ಅಂದ್ರ ಅವನ ಇಚ್ಛಾಶಕ್ತಿಯಿಂದ 6 ವಿಗ್ರಹಗಳ ತಯಾರು ಮಾಡಿ ಅವನೇ ಆ 6 ವಿಗ್ರಹದೊಳಗ ವಿಶಿಷ್ಟಾದ್ವೈತ ಶಿವನಾಗಿ ನೆಲೆಸಿದ್ದಾನೆ. ಮನಸ್ಸಿದ್ದಲ್ಲಿ ಮಹಾದೇವನದನ, ಮನಸ್ಸಿನಾಗ ಮಹಾದೇವನ, ಸ್ಥೂಲ ಶರೀರದಾಗ ಮಹಾದೇವನ, ಕಾರಣ ಶರೀರದಾಗ ಮಹಾದೇವನ, ಎಲ್ಲದರಿಗೂ ಅದನು. ಕಾರಣ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ಪ್ರಾಜ್ಞ ಜೀವನಾಗುತ್ತಾನೆ. ಅವನೇ ಶಿವನೇ.
ಯಾರಾಗ್ತಾರೆ? ಶಿವನೇ ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ವಿಶ್ವ ಜೀವನಾಗುತ್ತಾನೆ. ಸೂಕ್ಷ್ಮ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ತೈಜಸ್ ಜೀವನಾಗುತ್ತಾನೆ. ಕಾರಣ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ಪ್ರಾಜ್ಞ ಜೀವನಾಗುತ್ತಾನೆ. ಯಾರಾಗ್ತಾರೆ? ಶಿವನೇ ಆಗುತ್ತಾನೆ. ಶಿವನೇ ಅಂತ ಹಚ್ಕೋಬೇಕು ಅದಕ್ಕೆ ಮೊದಲು. ಈಗ ಗೊತ್ತಾಯ್ತಾ ನಿಮ್ಮೊಳಗ ಪರಮಾತ್ಮ ಹೆಂಗದನ? ಸ್ಥೂಲ ಶರೀರದಾಗ, ಸೂಕ್ಷ್ಮ ಶರೀರದಾಗ, ಕಾರಣ ಶರೀರದಾಗ ಅದನ. ಹೆಂಗದನ? ವಿಶ್ವ ಜೀವ, ತೈಜಸ್ ಜೀವ, ಪ್ರಾಜ್ಞ ಜೀವನ ಆಗ್ಯದನ. ಮತ್ತೆ ನಿಮ್ಮ ದೇಹ ಅಂದ್ರೆ ಯಾರ್ದು? ಅವನ ಇಚ್ಛಾಶಕ್ತಿನೇ. ಪರಮಾತ್ಮನ ಇಚ್ಛಾಶಕ್ತಿನೇ ನಿಮ್ಮ ಶರೀರಗಳು, 3 ಶರೀರಗಳು. ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ಜೀವನ ಇರುತ್ತಾನೆ. ಶಿವನೇ ಏನಾತನ? ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ವಿಶ್ವ ಜೀವನ ಆಗುತ್ತಾನೆ. ಶಿವನೇ ಅಂತ ಮೊದಲಿಗೆ ಹಚ್ಕೊಂಡ್ಬಿಡ್ರಿ. ಶಿವನೇ ಅನ್ರಿ, ಪರಮಾತ್ಮನೇ ಅನ್ರಿ, ಬ್ರಹ್ಮನೇ ಅನ್ರಿ, ಏನಾರ ಅನ್ರಿ. ಶಿವನೇ ಸ್ಥೂಲ ವ್ಯಷ್ಟಿ ದೇಹ ಅಂತಂದ್ರೆ ಇಚ್ಛಾಶಕ್ತಿ. ವಿಶಿಷ್ಟಾದ್ವೈತ ವಿಶ್ವ ಜೀವ ಅಂತಂದ್ರ ವಿಶಿಷ್ಟಾದ್ವೈತ ಶಿವನಾಗುತ್ತಾನೆ ಅಷ್ಟೇ. ಇದೆಲ್ಲ ಇಚ್ಛಾಶಕ್ತಿದ ಲೀಲೆ ಅವನು. ಎಲ್ಲ ಒಟ್ಟು ಇಚ್ಛಾಶಕ್ತಿದ ಲೀಲೆ ಇದು. ಒಟ್ಟು 6, 6, 12 ಏನದೋ ಅವನು ಇಚ್ಛಾಶಕ್ತಿನೇ. ಅವ ಹ್ಯಾಂಗ್ ಬೇಕಂಗ್ ನಡ್ಕೋತಾನಲ್ಲ ಅದು ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ 3 ತಗೋತಾರ್ರಿ ಮುಂದ. ಈಗ ಸದ್ಯ ಇಚ್ಛಾಶಕ್ತಿಯ ಲೀಲೆಗಳು ಅಷ್ಟು ಇವ 6 ಇಚ್ಛಾಶಕ್ತಿ ಲೀಲೆನೆ. ಮುಂದಿನ ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ಶಿವನೇ ವಿಶ್ವ ಜೀವನ್ ಆಗುತ್ತಾನೆ. ಶಿವನೇ ಮೊದಲೇ ಹತ್ತಿರ ತಿಳಿದ್ನಲ್ಲ. ಶಿವನೇ ಏನಾತನ? ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ವಿಶ್ವ ಜೀವನ್ ಆಗುತ್ತಾನೆ. ಮೊದಲು ಶಿವನೇ ಮೊದಲಿಗೆ ಹಚ್ಚಿಬಿಡ್ರಿ, ಅರ್ಥಪೂರ್ಣ ಆಗ್ತದೆ. ಆ ಶಿವನೇ ಏನ್ ಮಾಡ್ತಾನ? ಸ್ಥೂಲ ವ್ಯಷ್ಟಿ ದೇಹದ ವಿಶಿಷ್ಟ ಅದ್ವೈತ ಆಗ್ತಾನಂತಂದ್ರ ಆ ಶರೀರದೊಳಗ ಹೋಗಿ ಶರೀರದ ಜೊತೆಗೆ ಅಭಿನ್ನವಾಗ್ತಾನ. ಈಗ ಇಚ್ಛಾಶಕ್ತಿ ಏನಾಯ್ತು? ಕಾರ್ ತಗೊಂಡಂಗ, ಕಾರ್ ತಯಾರಾಗ್ಯದ, ಕಾರ್ ಬಂದವ ನಿಮ್ಮ ಹೆಸರಿಗೆ, ಕಾರ್ ಕಲ್ಯಾಣ ನೋಡ್ರಿ ಅಂತಾರ. ನೀವೊಂದು ಕಾರ್ ಬುಕ್ ಮಾಡಿರಿ, ನಿಮ್ಗೊಂದು ಕಾರ್ ಬಂತು. ನೀವು ಕಾರ್ಬಾರ್ ಮಾಡೋರು ಹೊರಗದಿರಿ. ಅದ ಹೆಂಗ್ ಚಾಲು ಆಗ್ತದದು? ನೀವೇ ಅದ್ರೊಳಗೆ ಹೋಗ್ಬೇಕಲ್ಲ. ವಿಶಿಷ್ಟ ಕಾರಿನೊಳಗೆ ಹೋಗಿ ಕೂತು ಕೀಲಿಯಾಗಿ ಚಾಲು ಮಾಡ್ಬೇಕಿಲ್ಲ. ಹಾಗೆ ಏನಾಗ್ಯಾವ? ಜಗತ್ತು ತಯಾರಾಗ್ಯವ, 6 ಶರೀರಗಳು ತಯಾರಾಗ್ಯವ. ಇಚ್ಛಾಶಕ್ತಿ ಬ್ರಹ್ಮಾಂಡದಲ್ಲಿ 3, ಪಿಂಡಾಂಡದಲ್ಲಿ 3 ಶರೀರಗಳು ಇಚ್ಛಾಶಕ್ತಿಯಿಂದ ತಯಾರು ಮಾಡ್ಯಾನ. ಅದು ಯಾರು? ತನ್ನ ಇಚ್ಛೆಯಂತೆ ಮಾಡಿ 6 ವಿಗ್ರಹಗಳು ತಯಾರು ಮಾಡಿ ಸ್ವೇಚ್ಛಾಗ್ರ ವಿಗ್ರಹ ಯುಕ್ತಾಯ. ಸ್ವೇಚ್ಛಾ ವಿಗ್ರಹ ಅಂದ್ರೆ 6 ವಿಗ್ರಹ ಮಾಡಿ ಆ ವಿಗ್ರಹದೊಳಗ ತಾನು ಹೊಕ್ಕೊಂಡನ. ಆ ಒಂದೊಂದು ಶರೀರದೊಳಗೆ ಹೊಕ್ಕೊಂಡದಕ್ಕೆ ಒಂದೊಂದು ರೀತಿ ಹೆಸರು ತಗೊಂಡಾನ. ಸ್ಥೂಲ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ವಿಶ್ವ ಜೀವ ಅವನೇ ಶಿವನೇ. ಅದೇ ಶಿವನೇ, ಒಬ್ಬನೇ ಶಿವ. ಅವನೇ ಏನ್ ಮಾಡ್ತಾನ? ಸೂಕ್ಷ್ಮ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ತೈಜಸ್ ಜೀವ ಅವನೇ ಆಗ್ತಾನ. ಮತ್ತೆ ಅದೇ ಶಿವನೇ ಕಾರಣ ವ್ಯಷ್ಟಿ ದೇಹ ವಿಶಿಷ್ಟಾದ್ವೈತ ವಿಶ್ವ ಇದು ಏನಂತಾನ? ಪ್ರಾಜ್ಞ ಜೀವ ಆಗ್ತಾನ. ಹಿಂಗಾದ್ಮೇಲೆ 4ನೇ ವಾಕ್ಯ ಅದೇ ಶಿವನೇ. ಶಿವ ಅನ್ನೋದು ಬಿಡಬೇಡ್ರಿ, ಒಬ್ಬನೇ ಶಿವ. ಆ ಶಿವನೇ ಏನ್ ಮಾಡ್ತಾನ? ಇವು 3 ಆದ್ಮೇಲೆ ನೆಕ್ಸ್ಟ್ ಓದೋದ ಶರೀರ, 4ನೇ ಶರೀರ, 4ನೇ ವಿಗ್ರಹ.
ಸ್ಥೂಲ ಸಮಷ್ಟಿ ಬ್ರಹ್ಮಾಂಡ. ಬ್ರಹ್ಮಾಂಡ. ಸ್ಥೂಲ ಸಮಷ್ಟಿ ದೇಹ ವಿಶಿಷ್ಟಾದ್ವೈತ. ಅವನಿಗೇನಂತಾರ? ವಿರಾಟ ಬ್ರಹ್ಮನಾಗುತ್ತಾನೆ. ಅದೇ ಅವನೇ, ಅದೇ ಶಿವನೇ. ಸ್ಥೂಲ ಸಮಷ್ಟಿ ದೇಹ ವಿಶಿಷ್ಟ ಅದ್ವೈತ, ವಿರಾಟ ಬ್ರಹ್ಮನಾಗುತ್ತಾನೆ, ಅದೇ ಶಿವನೇ. ಮತ್ತು ಅದೇ ಶಿವನೇ ಸೂಕ್ಷ್ಮ ಸಮಷ್ಟಿ ದೇಹ ವಿಶಿಷ್ಟಾದ್ವೈತ. ಎಂತ ಶಿವ ಆಗ್ತಾನವ? ಬ್ರಹ್ಮ ಸ್ಥೂಲ ಸೂಕ್ಷ್ಮದಾಗ ಎಂತವನು? ಹಿರಣ್ಯ ಗರ್ಭ. ಚಲೋ ತಿಳ್ಕೊಳಕತ್ತೀರಲ್ರಿ? ಹಿರಣ್ಯ ಗರ್ಭ ಬ್ರಹ್ಮನಾಗುತ್ತಾನೆ. ಅಟ್ಟರೆ ಬರ್ಬೇಕಲ್ಲ. ಪರೀಕ್ಷೆ ಕಾಪಿ ಕೊಟ್ಟರು ಬರೀಲಕ್ಕೆ ಬರಲಾರ್ದು. ನಾವು SSLC ಪರೀಕ್ಷೆ ಬರೆಯಾಗ ಅವಾಗೊಂದು ಪದ್ಧತಿ ಇತ್ತು. SSLC ಪರೀಕ್ಷೆ ಬರೆಯೋ ಟೈಮ್ನೊಳಗ ಏನಪ್ಪ ಅಂದ್ರೆ ಕಿಟಕಿಯಾಗ ನಂಬರ್ ಹಾಕಿಸ್ಬೇಕು. ಪರಿಚಯ ಇದ್ದವ್ರಿಗೆಲ್ಲ ಒಳಗೆ ರೆಕಮೆಂಡೇಶನ್ ಮಾಡೋದು, ಆಮೇಲೆ ಚೀಟಿ ಕೊಡೋದು ಹೊರಗೆ ನಿಂತ, ಅದು ನೋಡಿ ಬರೆಯೋದು. ಅದು ಒಂದು ಪದ್ಧತಿ ಇತ್ತು. ನಿಮ್ಮ ಕಡೆ ಇತ್ತೋ ಇಲ್ಲ, ನಮ್ಮ ಕಡೆ ಅಂತೂ ಅಂಥದ್ದೇ ಇತ್ತು ಗುಲ್ಬರ್ಗದಾಗ. ಈಗಲೂ ಅದೇ ಪ್ರಯತ್ನ ಮಾಡ್ತಿರ್ತಾರೆ, ಕಿಟಕಿಯಾಗ ಚೀಟಿ ಕೊಡೋದು. ನಮಗೆ ಚಂದ ಟ್ಯೂಷನ್ ಹಚ್ಚಿ ಓದಿ ಬರೆದು ನಾವು ಓದಿ ಬರಿತೀವಿ, ಓದಿವಿ, ಪ್ರಶ್ನೆಗಳು ಉತ್ತರ ಬರ್ತಾವ ಅಂತಂದ್ರೆ ಒಟ್ಟ ಬಿಡುವಲ್ರು. ನಮ್ಮ ತಂದೆಯವರು DDP ಆಫೀಸ್ನಾಗ ಸೂಪ್ರಿಡೆಂಟ್ ಮ್ಯಾನೇಜರ್ ಏನೋ ಇದ್ರು, ಅವ್ರಿಗೆ ಚಮಚ ಹೊಡಿಲಕ್ಕ ಆ ಸ್ಕೂಲಿನ ಟೀಚರ್ಸು, ಆ ಸ್ಕೂಲಿನ ಅಟೆಂಡರ್ಸು ಕಾಗದ ತರೋದು ನನ್ನ ಮುಂದೆ ಇಡೋದು, ಕಾಗದ ತರೋದು ನನ್ನ ಮುಂದೆ ಇಟ್ಟೋಗೋದು ಚೀಟಿಗಳು. ನಾನಿದ್ರೆ ಅವು ಜಾಡಿಸಿ ತೆಳಗೆ ಹೋಗೋದು ಬಿಡ. ನಾನು ಅದು ಹೋಗಿ ಕಂಪ್ಲೇಂಟ್ ನಮ್ಮ ತಂದೆಯವ್ರಿಗೆ, ನಾವು ಕೊಟ್ಟದ್ದೇನು ಬರೆಯವಲ್ರಿ ನಿಮ್ಮ ಮಗ, ಅವ ಏನು ಬರೀತಾನೋ ಏನೋ ಅವನಿಗೆ ಗೊತ್ತಾ. ಹಿಂಗೆ ಮಾಡಿ ಡಿಸ್ಟರ್ಬ್ ಮಾಡಿದ್ರಿ ನಮ್ಮ ಪರೀಕ್ಷೆ. ಮನೆಗೆ ಹೋದ್ಮೇಲೆ ನೀನೇ ಬರೀತಿದೆ ಅಂತಲ್ಲ, ಕೊಟ್ಟದ ಚೀಟಿ ನೋಡಿ ಬರೀಲಿಕ್ಕೆ ಏನಾಗಿದೆ ನನಗದು ಬೈತಿದ್ರು. ಅವ್ರ ಮಾಸ್ಟರ್ಗಳು ಬರೆದು ಕೊಟ್ಟ ಚೀಟಿಕ್ಕಿಂತ ನೀನೇ ಬರೆಯೋದು ಏನು ದೊಡ್ಡ ಶಾಣೆ ನೀನು. ಬೈದು ಬರೆದು ಕನ್ನಡ ಸಬ್ಜೆಕ್ಟ್ ಕಡಿಮೆ ಬಂದ್ಬಿಟ್ಟು ಮಾರ್ಕ್ಸ್. ಎಂಥ ಕೆಲಸಗಳು. ನಾವು ಸ್ವಂತ ಬರಿತೀವಿ ಅಂದ್ರೆ ಬರೀಲಿಕ್ಕೆ ಬಿಡ್ಲಾರ್ದಂಗೆ ಎಲ್ಲ ಅವ್ರು ಹೇಳ್ದಂಗೆ ಕೇಳೋದು. ಇದು ಏನೋ ತಿಳಿಲಾರ್ದಂಗೆ ಆಗಿಬಿಟ್ಟಿತ್ತು ನಮ್ಮ ಜೀವನ. ಮತ್ತದು ಕಂಪ್ಲೇಂಟ್, ನಾವು ಬರೆದು ಕೊಟ್ಟದ್ದು ಶರಣಗೋಸ್ಕರ ಏನು ನೋಡುವಲ್ಲ ಬರೆಯುವಲ್ಲ, ನಾವು ಬರೆದು ಕೊಟ್ಟದ್ದು ವೇಸ್ಟ್ ಬಿಡ್ರಿ ಅವನಿಗೆ ಅಂತೇಳಿ ಅಂದ್ರೆ ಅವ್ರು ಬೈ ಇವರು ಬೈ, ಏನೋ ಆಯ್ತು ಬೇರೆ. ಹಂಗಾಗಿ ಇಲ್ಲಿಗೆ ಬಂದು ಮುಟ್ಟಿ. ನಮ್ಮ ಕನ್ನಡ ಭಾಷೆ ಚಲೋ ಮಾಡ್ಕೊಂಡಿವಲ್ರಿ, ಇಂಪ್ರೂವ್. ಏನು ದೋಷ ಇರ್ಲಾರ್ದಂಗೆ ಯಾವ ಕನ್ನಡ ಪ್ರೊಫೆಸರ್ಗಳು ಹೇಳಂಗಿಲ್ಲ, ಅಷ್ಟು ಪರ್ಫೆಕ್ಟ್ ಹೇಳ್ತೀವಿ ನಾವು. ಇದು ಬರೆದದ್ದು ಶುದ್ಧ, ಹೇಳೋದು ಶುದ್ಧ, ಎಲ್ಲ ಶುದ್ಧ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸೂಕ್ಷ್ಮ ಶರೀರದ್ದಾಯ್ತು. ನೆಕ್ಸ್ಟ್ ಕಾರಣ ಸಮಷ್ಟಿ ದೇಹ ವಿಶಿಷ್ಟಾದ್ವೈತ. ಎಂತ? ಅಂತರ್ಯಾಮಿ ಬ್ರಹ್ಮ. ಅವನೇ, ಅದೇ ಶಿವನೇ ಕಾರಣ ಸಮಷ್ಟಿ ದೇಹ ವಿಶಿಷ್ಟಾದ್ವೈತ ಅಂತರ್ಯಾಮಿ ಬ್ರಹ್ಮನಾಗುತ್ತಾನೆ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಅರ್ಥ ಆಯ್ತಲ್ರಿ, ಬಿಡಿಸೋದು. ಸುಂಬರೇ ಶಕ್ತಿ ನಿಮ್ಮ ಸಿದ್ಧಾಂತ ಯಾವುದಪ್ಪ? ಶಕ್ತಿ ವಿಶಿಷ್ಟ. ನಿಮ್ಮ ಸಿದ್ಧಾಂತ ಯಾವುದು? ಅದ್ವೈತ. ಹಿಂಗೆ ಬಿಡಿಸ್ಬೇಕು, ಡೆವಲಪ್ ಮಾಡ್ಬೇಕದನ್ನು. ಇದ್ರ ಏನಪ್ಪ, ಇದರ ಅರ್ಥ ಏನಪ್ಪ ಅಂತಂದ್ರೆ ಸ್ವೇಚ್ಛಾ ವಿಗ್ರಹ ಯುಕ್ತ
ಯುಕ್ತಾಯ ಅನ್ನೋ ಶಬ್ದದ ಅರ್ಥ ಇದೆ ಈ ಶ್ಲೋಕದೊಳಗೆ. ಸ್ವೇಚ್ಛಾ ವಿಗ್ರಹ ಯುಕ್ತಾಯ. ಅದಕ್ಕೆ ಕೆಳಗೆ ಏನ್ ಹೇಳ್ತಾರೆ, ಪಾರ್ವತಿ ಅಂದ್ರೆ ಶಕ್ತಿ, ಇಚ್ಛಾಶಕ್ತಿ. ಪರಮಾತ್ಮ ಅಂದ್ರೆ ಶಿವ, ಶಿವಶಕ್ತಿ. ಇವ್ರದ್ದು ಹೆಂಗದಪ್ಪ ಅಂತಂದ್ರೆ ಬಹು ಸುಂದರವಾದ ಹೊಂದಿಕೆ. ಇವರಿಬ್ಬರದು ಬ್ಯೂಟಿಫುಲ್ ಅಡ್ಜಸ್ಟ್ಮೆಂಟ್. ಶಿವಶಕ್ತಿ ರೂಪಕದಿಂದ ಹೇಳುವುದಾದರೆ, ರೂಪಕದಿಂದ ಅಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳಬೇಕಾದ್ರೆ, ವಿಶ್ವದ ಮಾತಾಪಿತರಾದ ಅವರ ದಾಂಪತ್ಯ ಅತೀವ ಸರಸ, ಸುಭಗ. ಪಾರ್ವತಿ ತನ್ನ ದೇಹ ಅಂಶದಿಂದ ಒಂದು ಮೂರ್ತಿ ತಯಾರಿಸಿದಳು. ಪರಮಾತ್ಮ ಆ ಮೂರ್ತಿಯಲ್ಲಿ ಜೀವನಾಗಿ ನೆಲೆಸಿದ. ಎಷ್ಟು ಚಂದ ನೋಡಿ. ಪಾರ್ವತಿ ಅಂದ್ರೆ ಶಕ್ತಿ, ಇಚ್ಛಾಶಕ್ತಿ. ಏನ್ ಮಾಡಿದ್ರು, ಒಂದು ಮೂರ್ತಿ ತಯಾರು ಮಾಡ್ತಾಳ. ಇವ ಪರಮಾತ್ಮ ಏನ್ ಮಾಡ್ತಾನ, ಆ ಮೂರ್ತಿಯಲ್ಲಿ ಜೀವನಾಗಿ ನೆಲೆಸಿದ. ಜೀವಂತವಾದ ಆ ಮೂರ್ತಿಯೇ ಗಣಪತಿ. ಪರಮಾತ್ಮನು ಲೀಲಾ ಪುರುಷ. ತನ್ನ ಭಕ್ತರಿಗಾಗಿ ನಾನಾ ಬಗೆಯ ವಿಗ್ರಹ ತಳೆಯುತ್ತಾನೆ. ನೋಡ್ರಿ, ಅದು ಪಾರ್ವತಿ ಮೂರ್ತಿ ತಯಾರು ಮಾಡ್ತಾಳ ಅಂದ್ರ ತನ್ನ ಮೈ ಒಳಗಿನ ಮಣ್ಣಲ್ಲಿಂತ ಮೂರ್ತಿ ಮಾಡ್ತಾಳ. ಅದರೊಳಗ ಪರಮಾತ್ಮ ಬಂದು ನೆಲೆಸ್ತಾನ ಜೀವನಾಗಿ. ಆ ಪಾರ್ವತಿ ಪರಮಾತ್ಮ ಕೂಡಿದ್ದೇ ಒಂದೇನದಪ್ಪ, ಅದು ಗಣಪತಿ ಅಂತ ಮಗ ಅಂತ ಹೇಳಿದ್ರು. ಹಂಗ ಪರಮಾತ್ಮನು ಲೀಲಾ ಪುರುಷ. ತನ್ನ ಭಕ್ತರಿಗಾಗಿ ನಾನಾ ಬಗೆಯ ವಿಗ್ರಹ ತಳೆಯುತ್ತಾನೆ. ಉತ್ತಮ ಸಾಧಕರಿಗಾಗಿ ಸತ್ಚಿತ್ ಆನಂದಮಯವಾದ ಭಾವ ವಿಗ್ರಹ ಧರಿಸುತ್ತಾನೆ. ಯಾರಿಗೆ? ಉತ್ತಮ ಸಾಧಕರು, ಉತ್ತಮ ಅಧಿಕಾರಿಗಳಿಗಾಗಿ ಏನ್ ಮಾಡ್ತಾನ, ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ನಾನೇ ಬ್ರಹ್ಮ ಅಂತ ಹೇಳಲ್ಲ, ಅಹಂ ಬ್ರಹ್ಮಾಸ್ಮಿ. ಹಂಗ ತತ್ವಜ್ಞಾನಿಯ ಶರೀರ ಧರಿಸ್ತಾನ. ಮಧ್ಯಮ ಸಾಧಕರಿಗಾಗಿ ನಾಗ ಬಿಂದು ಕಲಾರೂಪ ವಿಗ್ರಹ ಧರಿಸುತ್ತಾನೆ. ಮತ್ತೆ ಕನಿಷ್ಠ ಸಾಧಕರಿಗಾಗಿ ಭುವನ ಮಂತ್ರ ರೂಪ ವಿಗ್ರಹ ತಳೆಯುತ್ತಾನೆ. ನೋಡ್ರಿ, ಭುವನ ಮಂತ್ರ ರೂಪ ವಿಗ್ರಹ ಮೂರು ಬರ್ಕೋಬೇಕು ನೀವೀಗ. ಮತ್ತೆ ಉತ್ತಮ, ಮಧ್ಯಮ, ಕನಿಷ್ಠ ಸಾಧಕರಿಗಾಗಿ ಎಂತದ? ಉತ್ತಮ ಸಾಧಕರಿಗಾಗಿ ಒಳ್ಳೆ ಜನರ ಶರೀರದಲ್ಲ, ನಮಸ್ಕಾರ ಮಾಡ್ತಿರಲ್ಲ ಹೋಗಿ ಮಹಾತ್ಮರು ಅಂತೇಳಿ, ಅವ್ರಿಗೆ ಎಂಥದ್ದು? ಉತ್ತಮ ಸಾಧಕರಿಗಾಗಿ ಸತ್ ಚಿತ್ ಆನಂದಮಯ ಭಾವ ವಿಗ್ರಹ, ಸಚ್ಚಿದಾನಂದಮಯ ಭಾವ ವಿಗ್ರಹ. ಒಳ್ಳೆ ಕ್ವಾಲಿಟಿ ಬಾಡಿ ತಯಾರು ಮಾಡ್ತಾನೆ. ಅಂಥದ್ದೊಂದು ಒಳ್ಳೆ ಕ್ವಾಲಿಟಿ ಬಾಡಿ ಅವ ಇಚ್ಛೆ ಮಾಡ್ತಾನ, ಅಂಥದ್ದು ಬಾಡಿ ತಯಾರಾಗ್ತದೆ. ಶಕ್ತಿ ಮಾತೆ ತಯಾರು ಮಾಡಿಕೊಡ್ತಾಳ, ಅದ್ರೊಳಗೆ ಇವ ಇರ್ತಾನೆ. ಈ ಮಹಾತ್ಮರ ಬಲ್ಲಿನೂ ಬ್ರಹ್ಮದನಿಲ್ಲ. ಉತ್ತಮ ಸಾಧಕ ಮಹಾತ್ಮರ ಬಲ್ಲಿ ಬ್ರಹ್ಮದನ. ಮತ್ತೆ ಮಧ್ಯಮ ಸಾಧಕರು, ಮಧ್ಯಮ ಸಾಧಕರಿಗಾಗಿ ಎಂಥದ್ದು? ನಾದ ಬಿಂದು ಕಲಾರೂಪ, ನಾದ ಬಿಂದು ಕಲಾರೂಪ ವಿಗ್ರಹ ಧರಿಸ್ತಾನ. ನಾದ ಬಿಂದು ಕಲಾರೂಪ ಅಂತಂದ್ರೆ ಏನ್ ಮಾಡ್ತಾನ? ನಾದ ಅಂತಂದ್ರ ಕಿವ್ಯಾಗ ಬಟ್ಟಿಟ್ಕೋರಿ, ನಿಮಗ ಸೌಂಡ್ ಬರ್ತದ. ಅದೇ ನೋಡಪ್ಪ ನಿಮ್ಮದು ನಾದ ರೂಪ ಶರೀರ. ಕಿವ್ಯಾಗ ಬಟ್ಟಿಟ್ಕೊಂಡ್ರೆ ಸೌಂಡ್ ಬರ್ತದಲ್ರಿ, ಬರೋದಂತ. ಸತ್ ಹೆಣ ತೆಂಪಂಗಿಲ್ಲ, ಹಂಗ ಜೀವಂತ ಇದ್ದವ್ರಿಗೆ ಅನಿಸ್ತದ ಅದು.
ಅದಕ್ಕೆ ನಾಗರೂಪ. ಮತ್ತೆ ಬಿಂದು ರೂಪ. ಬಿಂದು ಅಂತಂದ್ರೆ ಏನದ? ಕಣ್ಣ ಮುಚ್ಚಿ ಕುಂತ್ರಿ ಅಂತಂದ್ರ ಹೊರ ಜಗತ್ತು ಹೆಂಗದ, ಒಳಗನು ಬೆಳಕು ಕಾಣಿಸ್ತು. ಒಳಗನು ಜಗತ್ತು ಬಹಳ ದೊಡ್ಡದ, ಒಳಗೆ ನೋಡೋದಕ್ಕೆ. ಕಣ್ಣು ತೆರೆದ್ರೆ ಹೊರ ಜಗತ್ತು, ಕಣ್ಣು ಮುಚ್ಚಿದ್ರೆ ಒಳ ಜಗತ್ತು. ಹೊರಗೆ ಏನೇನು ನೋಡ್ತೀರಿ ಅವೆಲ್ಲ ಒಳಗನು ನೋಡ್ತೀರ ಇಲ್ಲ ಕನಸಾಗ. ಅದಕ್ಕೆ ಅದು ಒಂದ್ ರೀತಿ ಕಲಾರೂಪ. ಹಿಂಗೆಲ್ಲ ಕಲಾ ಅಂತಂದ್ರೆ ಅದಾವಲ್ಲ, ಯಾವ್ಯಾವ ಕಲಾಗಳದಾವ ನಿನ್ನೆ ಮೊನ್ನೆ ಓದಿರಲ್ಲ. ನಿವೃತ್ತಿ ಕಲಾ, ಪ್ರತಿಷ್ಠಾ ಕಲಾ, ವಿದ್ಯಾ ಕಲಾ, ಶಾಂತಿ ಕಲಾ, ಶಾಂತಾತೀತ ಕಲಾ, ಇವೇ ಕಲಾರೂಪ. ಹಿಂಗೆಲ್ಲ ಇರ್ತಾವ. ಮತ್ತೆ ಕನಿಷ್ಠ ಸಾಧಕರಿಗಾಗಿ ಅಂದ್ರೆ ಕನಿಷ್ಠ ಅಧಿಕಾರಿಗಳಿಗಾಗಿ, ಕನಿಷ್ಠ ಸಾಧಕರಿಗಾಗಿ ಭುವನ ಮಂತ್ರ. ಎಷ್ಟು ಚಂದದ ನೋಡ್ರಿ ಇದು. ಭುವನ ಮಂತ್ರ ಅಂದ್ರೆ ಸಂಸಾರದ ವಿಚಾರದಾಗೆ ಮುಳುಗಿದವರು. ಬೇರೆ ಏನು ರೊಕ್ಕ ಇದು ಬೇರೆ ಪೂಜಾ ಪಾಠ ಗುರು ದೈವ ಎಲ್ಲ ಏನು ಇರಲಿಲ್ಲ. ರೊಕ್ಕ ರೂಪಾಯಿ ಬಂಗಾರದಾಗೆ ಮುಣಿಬಿಟ್ಟವ್ರು. ಹೊಲ ಮನಿ ಪ್ಯೂರ್ ಏನಂತಿರೋದಕ್ಕ ಲೌಕಿಕರು. ಭುವನ ಮಂತ್ರ ರೂಪ ವಿಗ್ರಹ. ಭುವನ ಅಂದ್ರೆ ಜಗತ್, ಮಂತ್ರ ಅಂದ್ರೆ ಮನಸ್ಸೆಲ್ಲ ಅದಕ್ಕೆ ಕೊಟ್ಟವರು. ಅಂತ ಶರೀರ ಬರೀ ಅದರ ಸಲುವಾಗಿ ದುಡಿಯವರು. ಉಪಾಸಕರು ಅವರು ಭಾವ ಏನ್ ಮಾಡ್ತಾರ? ಉಪಾಸಕರು ತಮ್ಮ ಭಾವನೆಯಲ್ಲಿ ಪರಮಾತ್ಮನನ್ನ ನಾನಾ ರೀತಿ ರೂಪ ಮಾಡಿ ತಾಳಿ ಅವ್ರೇನ್ ಮಾಡ್ತಾರ? ಅವರ ಭಾವದಲ್ಲಿ ಉಪಾಸಕರ ಭಾವಾನುಸಾರ ಅದೇ ಶಿವನೇ ಬ್ರಹ್ಮ, ಅದೇ ಶಿವನೇ ರುದ್ರ. ಉಪಾಸಕರು ಧ್ಯಾನ ಮಾಡ್ತಾರಲ್ಲ, ಒಳಗೆ ದೇವರದನ್ನ ಹೇಳಕ್ಕೆ ಒಳಗೆ ಅವನಿಗೆ ನೋಡ್ಕೊತ್ ಕುಂದಿರ್ತಾರ. ಅವನೇ ಉಪೇಂದ್ರ, ಅವನೇ ಮಹೇಂದ್ರ ಇತ್ಯಾದಿ ಅನೇಕ ರೂಪ. ಯಾರ ಸಲುವಾಗಿ ತಾಳ್ತಾನವ? ಉಪಾಸಕರ ಸಲುವಾಗಿ. ನಿಮ್ ಒಳಗೆ ಲಿಂಗ ಅದ ಅಂತ ಹೇಳಕ್ಕೆ ನೀವು ಚಿಂತನೆ ಮಾಡ್ರಿ ಅಂತ ಹತ್ತಾರಿಲ್ಲ. ಒಳಗೆ ಲಿಂಗ ಅದ, ಒಳಗೆ ಲಿಂಗ ಅದ ಅಂತೇಳಿ ಒಳಗೆ ಲಿಂಗ ನೋಡ್ಕೊತ್ ಕೂತ್ರ ಆ ಲಿಂಗದ ರೂಪ ಯಾರು ತಾಳ್ಯಾರ? ಶಿವನೇ ತಾಳೇನ. ಯಾರ ಸಲುವಾಗಿ ತಾಳೇನ? ಆ ಉಪಾಸಕರ ಸಲುವಾಗಿ ತಾಳೇನ. ಏಕ ದೇವೋಪಾಸನೆ ಅಂತದ ನೋಡ್ರಿ ವಚನಗಳು. ಒಳಗೆ ಲಿಂಗ ಅದ ಅಂತ ಹೇಳಕ್ಕೆ ಕಣ್ಣು ಮುಚ್ಚಿಕೊಂಡು ಒಳಗೆ ಲಿಂಗ ನೋಡ್ಕೊತ್ ಕುಂದಿರ್ರಿ ಅಂತ ಒಳಗೆ ನೋಡ್ಕೊತ್ ಕುಂದಿರ್ತ. ಉಪಾಸಕರ ಸಲುವಾಗಿ ನಾನಾ ರೀತಿ ರೂಪ ತಾಳ್ತಾನ. ಎಲ್ಲಿ ತಾಳ್ತಾನ? ಒಳಗೆ ಮನಸ್ಸಿನಾಗ. ಕರ್ಮಿಗಳ ಸಲುವಾಗಿ ನಾನಾ ರೂಪ ತಾಳ್ತಾನ. ಎಲ್ಲಿ ತಾಳ್ತಾನ? ಕಲ್ಲ ಮಣ್ಣ ಕಟ್ಟಿಗೆಲಿಂದ ಮಾಡಿದ ಮೂರ್ತಿ ಅದಾವಲ್ಲ, ಅವೆಲ್ಲ ಕರ್ಮಿಗಳು ಭಕ್ತರ ಸಲುವಾಗಿ ಅದು ಹೊರಗ, ಉಪಾಸಕರಿಗಾಗಿ ಒಳಗ. ಅದಕ್ಕೆ ಉಪಾಸಕರ ಭಾವಾನುಸಾರ ಅವನೇ ಬ್ರಹ್ಮ, ರುದ್ರ, ಉಪೇಂದ್ರ, ಮಹೇಂದ್ರ ಎಲ್ಲ ಒಬ್ಬನೇ ಪರಮಾತ್ಮ. ಅನೇಕ ರೂಪ ತಾಳಿ 10 ಹಲವಾಗಿ ತೋರುತ್ತಾನೆ. ಅವನ ಈ ಲೀಲೆ ಅಗಾಧ. ಅದಕ್ಕೆ ಅಂತಾರೆ ನೋಡ್ರಿ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರಿಗೆಲ್ಲ ಗುರು ನೀನೊಬ್ಬನೇ. ಯಾರ್ಯಾರ ಭಾವ ಹೆಂಗ್ ಕಾಣ್ತಾರ ಅವರವರಿಗೆ ಅವರಂಗೆ ಕಾಣ್ತಾನಂತವ. ಹಂಗಾಗಿ ಈ ಲೀಲೆ ಅಗಾಧ. ಪರಿಶುದ್ಧ ಭಕ್ತನಿಗಾಗಿ ಭಾವಲಿಂಗವಾಗುತ್ತಾನೆ. ನೋಡ್ರಿ, ಪರಿಶುದ್ಧ ಭಕ್ತನ ಭಾವನೆಯ ಲಿಂಗ. ಪರಿಶುದ್ಧ ಭಕ್ತನಿಗಾಗಿ ಯಾರು? ಅದೇ ಶಿವನೇ.
ಭಾವಲಿಂಗವಾಗುತ್ತಾನೆ. ಒಬ್ಬನೇ ಶಿವ ಪರಿಶುದ್ಧ ಭಕ್ತನಿಗಾಗಿ ಭಾವಲಿಂಗವಾಗುತ್ತಾನೆ. ಭಾವಲಿಂಗ ಅಂತಂದ್ರ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ದಾಟಿದ್ದು, ಇದಕ್ಕೆಲ್ಲಕ್ಕೂ ಅಟ್ಯಾಚ್ಮೆಂಟ್ ಇರಲಾರ್ದು. ನೆಕ್ಸ್ಟ್ ಮಧ್ಯಮ ಭಕ್ತನಿಗಾಗಿ ಪ್ರಾಣಲಿಂಗವಾಗುತ್ತಾನೆ. ಅಂದ್ರೆ ಏನಾಯ್ತು? ಪ್ರಾಣಲಿಂಗ ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಇಟ್ಕೊಂಡದ್ದು. ಸೂಕ್ಷ್ಮ ಶರೀರದೊಳಗ ಒಂದು ಚೇತನ ಆಗ ಅಂತೇಳಿ ಅಂತೀವಲ್ಲ, ಅದು ಮಧ್ಯಮ ಭಕ್ತನಿಗಾಗಿ ಪ್ರಾಣಲಿಂಗವಾಗುತ್ತಾನೆ. ಮತ್ತೆ ಕನಿಷ್ಠ ಭಕ್ತನಿಗಾಗಿ, ಅವನಿಗೇನು ಗೊತ್ತೇ ಇಲ್ಲ ಪಾಪ, ಕನಿಷ್ಠ ಭಕ್ತನಿಗಾಗಿ ಏನತನ ಇಷ್ಟಲಿಂಗ ಸಲ ಹೇಳಾಡ್ತಾರಲ್ಲ, ಇವ್ರೆಂತ ಭಕ್ತರತ್ತ ಇಲ್ಲಿ ಹೇಳ್ಯಾರ ನೋಡ್ರಿ ಸಿದ್ದೇಶ್ವರ ಸ್ವಾಮಿಗಳು. ಅವನಿಗೆ ಏನು ಸ್ಥೂಲ ಶರೀರನೂ ಗೊತ್ತಾಗಲ್ಲ, ಸೂಕ್ಷ್ಮ ಶರೀರನೂ ಗೊತ್ತಾಗಲ್ಲ, ಕಾರಣ ಶರೀರನೂ ಗೊತ್ತಾಗಲ್ಲ, ಅದರೊಳಗಿರೋ ಶಿವನೂ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ನೀವು ಸುಮ್ಮನೆ ಏನ್ ಮಾಡಪ್ಪ, ಇದೊಂದು ಇಷ್ಟಲಿಂಗ ತಗೋ, ಅದ್ರ ಮೇಲೆ ಮೊದಲು ತೊಳಿ ಬೇಯಿಸಿ, ಆಮೇಲೆ ಏನ್ ಮಾಡು, ಆಮೇಲೆ ಅದ್ರ ಮೇಲೆ ಒಂದಿಷ್ಟು ವಿಭೂತಿ ಕುಂಕುಮ ಏನಾರ ಹಚ್ಚಿ ನಮಸ್ಕಾರ ಮಾಡು, ಆಮೇಲೆ ಒಂದಿಟ್ಟು ಊದ್ಬತ್ತಿ ಬೆಳಗು, ಆಮೇಲೆ ಏನ್ ಮಾಡು, ಅದ್ರ ಮೇಲೆ ಒಂದು ಗುಟ್ಟಕ್ಕೆ ನೀರು ಹಾಕು, ಗುರುಪ್ರಸಾದ ಲಿಂಗ ಪ್ರಸಾದ ಅಂತೇಳಿ ಆಯ್ತು, ಅದೊಂದು ಗುಟ್ಟಕ್ಕೆ ತೀರ್ಥ ಲಿಂಗ ತೀರ್ಥ ಅಂತೇಳಿ ಕುಡಿದ್ ಬಿಡಪ್ಪ, ಆಯ್ತು. ಇಷ್ಟು ಯಾರ ಸಲುವಾಗಿದು? ಕನಿಷ್ಠ ಅಧಿಕಾರಿಗಳ ಸಲುವಾಗಿ. ಹುಚ್ಚರು, ದಡ್ಡರು, ಮೂರ್ಖರು, ಏನು ತಿಳಿಲಾರದವರು, ಅಮಾಯಕರು, ಅವ್ರ ಸಲುವಾಗಿ ಅದು ಮಾಡಿದ ವ್ಯವಸ್ಥೆ. ಅದನ್ನೇ ದೊಡ್ಡದು ಮಾಡಿಕೊಂಡು ಮುಂದ ಒಳಗ ಒಂದು ಕಡೆ ಗಟ್ಟಿಯಾಗಿ ಕೂತು ಅಂತಃಕರಣದೊಳಗಿರುವ ಚೈತನ್ಯ ನೀನ್ ಅದಿ ಅಂತೇಳಿ ನಾನು ಅದಿನಪ್ಪ ಅಂತೇಳಿ ಒಳಗೇನ್ ಮಾಡ್ಬೇಕು, ಆ ಇಷ್ಟಲಿಂಗ ದಾಟಿ ಹೋಗಿ ಪ್ರಾಣಲಿಂಗದ ಅನುಸಂಧಾನ ಮಾಡಬೇಕು. ಪ್ರಾಣಲಿಂಗದ ಅನುಸಂಧಾನವನ್ನು ದಾಟಿ ಅಂತಃಕರಣದ ಒಂದು ಪರಿಧಿಯನ್ನು ದಾಟಿ ಕೇವಲ ಕಾರಣ ಶರೀರದೊಳಗೆ ಏನದ ಆ ಪರಮಾತ್ಮ ಅಂತಂದ್ರ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅಜ್ಞಾನ ಏನದಲ್ಲ, ಅಲ್ಲಿ ಗೊತ್ತಿರ್ಲಾರ್ದಂಗೆ ಇದ್ದದಕ್ಕೆ ನಾಮರೂಪಗಳು ಏನು ನೋಡ್ಲಕತ್ತೀವಿ, ಆ ನಾಮರೂಪಗಳನ್ನ ನಾವು ಏನ್ ಮಾಡ್ಬೇಕು, ಅಲ್ಲಿರೋದು ಪರಮಾತ್ಮನೇ ಆದ, ನಾವು ನಾಮರೂಪ ನೋಡ್ಲಕತ್ತಿದ್ದು ತಪ್ಪಾಯ್ತು, ಏನಿದ್ದದ್ದು ಎಲ್ಲ ಪರಮಾತ್ಮನ ಸ್ವರೂಪನೇ ಆದ ಅಂತೇಳಿ ಭಾವಲಿಂಗ ಮಾಡ್ಕೋಬೇಕು. ಎಲ್ಲಾನು ಬಂಗಾರನೇ ಅದ. ಬಂಗಾರದ ಅಂಗಡಿಗೆ ಹೋದ್ಮೇಲೆ ಎಲ್ಲಾನು ಬಂಗಾರನೇ ಆದ ಅಂತ ನೋಡಿದರೆ ಭಾವಲಿಂಗ. ಆ ಬಂಗಾರದೊಳಗಿಂದ ನಾಮ ರೂಪಗಳು ಡಿಸೈನ್ಗಳು ನೋಡಿದರೆ ಪ್ರಾಣಲಿಂಗ. ಒಂದೇ ನೋಡ್ಬೇಕು, ಅಖಂಡವಾದ ಒಂದು ವಸ್ತುವನ್ನು ನೋಡೋದು ಕಲಿಬೇಕು, ಅದು ಭಾವಲಿಂಗ. ಹೀಗಾಗಿ ಇಲ್ಲೇನಾಯ್ತು, ಕನಿಷ್ಠ ಭಕ್ತನಿಗಾಗಿ ಇಷ್ಟಲಿಂಗ, ಮಧ್ಯಮ ಭಕ್ತ ಅಂದ್ರೆ ಇದೇನದ, ಬರೇ ಸ್ಥೂಲ ಶರೀರದಿಂದ ಪೂಜಾ ಮಾಡಿ ಮನಸ್ಸಿನೊಳಗ ಬುದ್ಧಿ ಒಳಗ ಲಿಂಗದ ತತ್ವನೇ ಗೊತ್ತಿರಲಾರ್ದೆ ದಡ್ಡ ಕುರಿಗಳ ಹಾಗೆ ಅರುವ ನರಿಯಲೆಂದು ಶ್ರೀ ಗುರು ಪೂರ್ವ ಪಟ್ಟಡೆ ಅಂದ್ರೇನು, ಪ್ರಾಣಲಿಂಗ ಅನುಸಂಧಾನ ಭಾವಲಿಂಗ ಅನುಸಂಧಾನ ಮಾಡ್ಲಿ ಅಂತ ಕೊಟ್ರೆ ಇವ್ರೇನ್ ಮಾಡ್ಲಕತ್ತಾರ, ಅರುವನೆ ಮರೆತು ಕುರುವನೆ ಪೂಜಿಸುವ ದಡ್ಡ ಕುರಿಗಳ ನೋಡಿ ಏನೆಂಬೆ ಗುಹೇಶ್ವರ ಅಂತೇಳಿ ನಿಶ್ಚಯ. ಇವ್ರ್ಯಾರು? ಪ್ರಭುದೇವರು ಹೇಳ್ಯಾರ. ಹಂಗ ಇಲ್ಲೇನಾಗ್ಬಿಡ್ತು, ಅರಿವನ್ನು ಅರಿತು ಬರೇ ಕುರುವನ್ನು ಪೂಜಿಸುವವರು ಕನಿಷ್ಠ ಭಕ್ತರು. ಒಂದ್ ಸ್ವಲ್ಪ ಒಳಗ ಹೋಗಿ ಪ್ರಾಣಲಿಂಗ ಅಂದ್ರೆ ತನ್ನೊಳಗಿರುವಂತ ಜೀವ ಅಂತ ಏನದಲ್ಲ, ಆ ಪ್ರಾಣನು ಪರಮಾತ್ಮನೇ ಅದನ ಅಂತ ತಿಳ್ಕೊಂಡ್ರೆ ಅದು ಪ್ರಾಣಲಿಂಗ. ಆ ಜೀವದ ಜೊತೆಗೆ ಒಮ್ಮೆ ಬರ್ತದ ಒಮ್ಮೆ ಓದ್ತದ, ಅದು ಆದ್ರೇನು ಬಂದ್ರೇನು ಅಲ್ಲಿರೋದು ಒಂದೇ ಒಂದು ವಸ್ತು ಶಾಶ್ವತವಾಗಿರೋದು,
ಆತ್ಮ ಅಂತ ತಿಳ್ಕೊಂಡು ಅದು ಭಾವಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಇಷ್ಟಲಿಂಗ ಅಂತೇಳಿ ಈ ರೀತಿ ಮೂರದವು. ನಾವೇನ್ ಮಾಡಕತ್ತೀವಿ, ಬರೀ ಕನಿಷ್ಠ ಅಧಿಕಾರಿಗಳಿಗಾಗಿ ಇಷ್ಟಲಿಂಗ ಪೂಜಾ ಮಾಡಿ ಆಯ್ತು ಲಿಂಗ ಪೂಜಾ ಮುಗಿತು ಅಂತೀವಿ. ಹಂಗದ ಪ್ರಾಣಲಿಂಗಕ್ಕೂ ಹೋಲಿಲ್ಲ, ಭಾವಲಿಂಗಕ್ಕೂ ಹೋಲಿಲ್ಲ. ಅಂದ್ರೆ ಕನಿಷ್ಠ ಅಧಿಕಾರಿಗಳ ಲೆವೆಲ್ದಾಗೆ ಉಳಿದೇವು ನಾವು. ಅದುವರೆ ಅದೀವಿ ಇಲ್ಲ ಗೊತ್ತಿಲ್ಲ, ಅದನ್ನು ಚಂದ ಮಾಡ್ಕೊಳ್ಳಲ್ಲ. ದೊಡ್ಡ ಸಮಸ್ಯೆ ಅದು. ಅವನೇ ಓಂಕಾರನಾಗಿ, ಆ ಶಿವನೇ ಏನಾಗ್ಯಾನ ಓಂಕಾರನಾಗಿ ಉತ್ತಮ ಭಕ್ತನ ಭಾವದಲ್ಲಿ ವಾಸಿಸುತ್ತಾನೆ. ಉತ್ತಮ ಭಕ್ತ ಯಾರಿರ್ತಾರ ಅವರಲ್ಲಿ ಏನ್ ಮಾಡ್ತಾನೆ, ಓಂಕಾರನಾಗಿ ವಾಸಿಸುತ್ತಾನೆ. ಸೋಹಂ ಆಗಿ ಮಧ್ಯಮ ಭಕ್ತನ ಹೃದಯದಲ್ಲಿ ನೆಲೆಸುತ್ತಾನೆ. ಹಂಸನಾಗಿ ಸಾಮಾನ್ಯ ಜನರ ಶ್ವಾಸೋಚ್ಛ್ವಾಸದಲ್ಲಿ ವಾಸ ಮಾಡುತ್ತಾನೆ. ಹೆಂಗದು ಮತ್ತ ಉತ್ತಮ ಭಕ್ತನಲ್ಲಿ, ಉತ್ತಮ ಭಕ್ತನ ಭಾವದಲ್ಲಿ ಏನಾಗ್ಯಾನವನು ಓಂಕಾರನಾಗಿದ್ದಾನೆ. ಮಧ್ಯಮ ಭಕ್ತನಲ್ಲಿ ಅವನು ಸೋಹಂ, ಅದು ನಾನೇ ಅದೀನಿ, ಅದು ನಾನೇ ಅದೀನಿ, ಸೋ ಅಹಂ, ಸೋ ಅಹಂ. ಅಹಂ ಅನ್ನೋದನ್ನು ಅದ, ಸೋ ಅನ್ನೋದನ್ನು ಅದ, ಎರಡು ಮಿಕ್ಸ್ ಅದ ಇಲ್ಲಿ, ಸೋಹಂ. ಕನಿಷ್ಠ ಅಧಿಕಾರಿ ಒಳಗೆ ಏನದನಪ್ಪ ಅಂತಂದ್ರೆ ಶ್ವಾಸೋಚ್ಛ್ವಾಸ. ಅವ ಉಸಿರಾಡಿಸ್ಲಕತ್ತಾನ, ಒಳಗೆ ಶಿವ ಅದನ ಅಂತ ಅಂತೀವಲ್ಲ, ಅದು ಶ್ವಾಸೋಚ್ಛ್ವಾಸ. ಅದಕ್ಕೆ ಸೋಹಂ ಆಗಿ ಮಧ್ಯಮ ಭಕ್ತನಲ್ಲಿ ನೆಲೆಯಾಗುತ್ತಾನೆ. ಹಂಸನಾಗಿ ಸಾಮಾನ್ಯ ಜನರ ಶ್ವಾಸೋಚ್ಛ್ವಾಸದಲ್ಲಿ ವಾಸ ಮಾಡುತ್ತಾನೆ. ನಮ್ಮ ಶ್ವಾಸೋಚ್ಛ್ವಾಸದೊಳಗ ಅವನೇ ಅದನ, ಮತ್ತೆ ಒಳಗ ಅಂತಃಕರಣದ ವಿಚಾರಗಳು ಮಾಡ್ತೀವಲ್ಲ ಅವನು ಅವನೇ ಅದನ. ಮತ್ತೆ ಪರಮಹಂಸ, ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇದ್ರೇನು ಬಿಟ್ರೇನು ಅವ ಶಾಶ್ವತವಾಗಿ ಇರೋವನೇನು ಪರಮಹಂಸ. ಈ ರೀತಿಯಾಗಿ ಹಂಸನಾಗಿ ಪರಮಹಂಸನಾಗಿ ಹಿಂಗೆಲ್ಲ ಅವನು ಮಾಡ್ಯಾನ. ಓಂಕಾರನಾಗಿ ಹಂಸ, ಪರಮ ಓಂಕಾರ ಅಂದ್ರೆ ಪರಮಹಂಸ. ಹಿಂಗಾಗಿ ಅವನ ಆದ್ದರಿಂದ ಅವನಿಗೆ ಸ್ವೇಚ್ಛಾ ವಿಗ್ರಹ ಯುಕ್ತಾಯ. ಎಷ್ಟು ರೀತಿ ವಿಗ್ರಹಗಳು ತಯಾರಾಗ್ಯಾವ, ಅದರೊಳಗೆ ಯಾವ ರೀತಿ ಅವನ ನೆಲೆಸ್ಯಾನ ಅನ್ನೋದು ನಿಮಗೆ ತಿಳ್ಕೊಂಡು ಎಲ್ಲದರೊಳಗೂ ನಮ್ಮ ಪ್ರತಿಯೊಂದು ಉಸಿರಿನೊಳಗೂ ಅವನದನ. ಇಷ್ಟಲಿಂಗ ಪೂಜೆ ಮಾಡಿದ್ರು ಅವನದನ, ಪ್ರಾಣಲಿಂಗ ಪೂಜೆ ಮಾಡಿದ್ರು ಅವನೇ ಅದನ, ಭಾವಲಿಂಗ ಪೂಜೆ ಮಾಡಿದ್ರು ಅವನೇ ಅದನ. ಕನಿಷ್ಠ ಅಧಿಕಾರಿ ಬರೀ ಶ್ವಾಸೋಚ್ಛ್ವಾಸ ಮಾಡಿದ್ರೆ ಅಲ್ಲಿ ಹಂಸನಾಗಿ ಅದನ. ಮತ್ತೆ ಮಧ್ಯಮ ಅಧಿಕಾರಿ ಅಲ್ಲಿ ಏನದನ, ಮಧ್ಯಮ ಅಧಿಕಾರಿ ಹೃದಯದೊಳಗ ಸೋಹಂ, ಅದು ನಾನೇ ಇದ್ದೇನೆ, ನಾನು ಅನ್ನೋದನ್ನು ಅದ, ಪ್ಲಸ್ ಸೋ ಅಂದ್ರೆ ಪರಮಾತ್ಮನ ವಿಚಾರನೂ ಅದ, ಎರಡು ಮಿಕ್ಸ್ ಅದ. ಮತ್ತ ಉತ್ತಮ ಅಧಿಕಾರಿ ಒಳಗೆ ಅವನೇನದನ ಓಂಕಾರನಾಗಿ ಅಂದ್ರೆ ಪರಮಹಂಸನಾಗಿ ಪರಮಾತ್ಮನೇ ಅದನ. ಈ ರೀತಿ ತಿಳ್ಕೊಳ್ಳೋದಕ್ಕೇನಂತರ ಸ್ವೇಚ್ಛಾ ವಿಗ್ರಹ ಯುಕ್ತಾಯ. ಏನಿಲ್ಲ, ಬ್ರಹ್ಮಾಂಡ ಪಿಂಡಾಂಡದೊಳಗೆ ಸ್ಥೂಲ ಸೂಕ್ಷ್ಮ ಕಾರಣ ತತ್ವಗಳದವ, ಅವು ಮೂರು ಕೂಡಿದ್ರೆ 6 ಅಥವಾ 6 ತತ್ವದೊಳಗ ಅದೇ ಪರಮಾತ್ಮ ಅದನ, ಅದೇ ಶಿವನೇ ಅದನ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಮತ್ತೆ ಮುಂದಿನ ವಾರ ನೋಡಮು ಸ್ವೇಚ್ಛಾ ವರ್ತನೆ ವರ್ತಿತಂ ಅಂತ. ಅದು ಅವನ ವರ್ತನೆ ಹೇಗಿರ್ತದ ಅನ್ನೋದ್ರ ಬಗ್ಗೆ ಮುಂದಿನ ವಾರ ನೋಡ. ಮತ್ತೆ ನೆಕ್ಸ್ಟ್ ಸಂಡೆ. ಅದಕ್ಕೆ ನಾವಿದು ಇಷ್ಟೇ ತಿಳ್ಕೊಂಡು ಬಿಡೋದಿಲ್ಲ. ಬ್ರಹ್ಮಾಂಡದೊಳಗೆ ಸ್ಥೂಲ ಸೂಕ್ಷ್ಮ ಕಾರಣ, ಪಿಂಡಾಂಡದೊಳಗೆ ಸ್ಥೂಲ ಸೂಕ್ಷ್ಮ ಕಾರಣ ಏನೇನು ನೋಡ್ಲಿಕ್ಕತ್ತೀರಿ ಅದು ಎಲ್ಲದರೊಳಗೂ ಅವನನ್ನು ನೋಡೋದು ಕಲಿಬೇಕು. ಒಳಗವ ಅದನ್ನಂತ ಗೊತ್ತಾಯ್ತು, ಇಲ್ಲಿ ಹೆಂಗದನ, ಅವನ ಹೆಸರು ಏನು, ಅದೆಲ್ಲ ಕೊಟ್ಟಾರೆ. ಇದೆಲ್ಲ ತಿಳ್ಕೊಂಡು ಅವನಿಗೆ ನೋಡ್ಲಿಲ್ಲ ಅಂದ್ರೆ ಹೆಂಗ?
ಹೆಣ್ಣು ನೋಡ್ಲಕ್ ಹೋಗಿ ಹೆಣ್ಣೆ ನೋಡ್ಲಾರ್ದೆ ಹಂಗೆ ಎದ್ದು ಬಂದ್ರೆ ಹೆಂಗ್ರಿ? ಹೆಣ್ಣು ನೋಡ್ಲಕ್ಕ ಕರ್ಕೊಂಡು ಹೋಗಿರ್ತಾರ, ಹೊರಗೆ ಬಂದ್ಮೇಲೆ ಹೆಂಗದ ಹುಡುಗಿ ಅಂತ ಕೇಳಿದ್ರೆ ನಾನು ನೋಡಿಲ್ಲಪ್ಪ ಅಂದ್ರೆ ಹೆಂಗ? ಹೋಗಿದ್ದೆ ಆಕಿನ್ ನೋಡ್ಲಕ್ಕ. ಹಂಗ ಇಲ್ಲಿ ಏನದ 6 ವಿಗ್ರಹಗಳದವ. 6 ವಿಗ್ರಹದೊಳಗ ಚೈತನ್ಯ ರೂಪನಾಗಿ ಅದೇ ಶಿವನೇ 6 ನಾಮರೂಪಗಳಿಂದ ಅದನಲ್ಲಿ. ಅದನ್ನ ನಾವು ನೋಡಬೇಕು, ನೋಡೋ ಪ್ರಾಕ್ಟೀಸ್ ಮಾಡಬೇಕು. ನೋಡ್ಬೋದಾ? ನೋಡ್ಲಕ್ ಆಗ್ಲಾರ್ದಂಥದ್ದು ಏನದ್ರಿ ಅದ್ರಾಗ? ಯಾರದರೆ ಮನಸ್ಸು ನೋಡ್ಲಕ್ ಹೋಗ್ತಿರಲ್ಲ, ಮನಸ್ಸು ನೋಡ್ಬೇಡ್ರಿ, ಮನಸ್ಸಿನೊಳಗಿರುವಂತ ಮಹಾದೇವನನ್ನ ನೋಡ್ರಿ. ಯಾರದರೆ ಅಜ್ಞಾನಿ ಅಂತೇಳಿ ಅವ್ರದ್ದು ಜ್ಞಾನ ನೋಡ್ಲಕ್ ಹೋಗ್ಬೇಡ್ರಿ, ಆ ಅಜ್ಞಾನದೊಳಗಿರುವ ಮಹಾದೇವನನ್ನ ನೋಡ್ರಿ. ಯಾರದರೆ ಸ್ಥೂಲ ಶರೀರದೊಳಗಿರುವ ಲೋಪದೋಷಗಳನ್ನು ನೋಡ್ಲಕ್ ಹೋಗ್ಬೇಡ್ರಿ, ಆ ಸ್ಥೂಲ ಶರೀರದೊಳಗಿರುವಂತ ಮಹಾದೇವನನ್ನ ನೋಡ್ರಿ. ಬ್ರಹ್ಮಾಂಡದೊಳಗೂ ಸ್ಥೂಲ ಸೂಕ್ಷ್ಮ ಕಾರಣ ಅದಾವ. ನಿಮ್ಮನ್ನು ಬಿಟ್ರ ಹೊರ ಜಗತ್ತಿನೊಳಗೂ ಇತರ ಜೀವಿಗಳದವಲ್ಲ, ಎಲ್ಲಾ ಜೀವಿಗಳ ಸ್ಥೂಲ ಶರೀರಗಳ ಕಾರಣ ನಿಮ್ಮ ಶರೀರದ ಸ್ಥೂಲ ಸೂಕ್ಷ್ಮ ಕಾರಣ. ನೀವೆಲ್ಲ ನೋಡ್ಕೊಂಡು ನಿಮ್ಮ ಶರೀರದ ಸಮಸ್ಯೆ, ಬೇರೆ ಶರೀರದ ಸಮಸ್ಯೆ, ನಿಮ್ಮ ಮನಸ್ಸಿನ ಸಮಸ್ಯೆ, ಬೇರೆಯವರ ಮನಸ್ಸಿನ ಸಮಸ್ಯೆ, ನಿಮ್ಮ ಅಜ್ಞಾನದ ಸಮಸ್ಯೆ, ಇತರರ ಅಜ್ಞಾನದ ಸಮಸ್ಯೆ, ಇವೆಲ್ಲದರೊಳಗೂ ಆ ಪರಮಾತ್ಮನೇ ಅವನ. ಹೀಗೆ ತಿಳ್ಕೊಂಡು ಆ ಪರಮಾತ್ಮನ ಹೊರತಾಗಿ ಏನೇನೂ ಇಲ್ಲ. ಇಚ್ಛಾಶಕ್ತಿ ವಿಶಿಷ್ಟ ಶಿವ ಅದ್ವೈತ ಸಿದ್ಧಾಂತದ ಒಂದು ಸ್ಟೆಪ್ ಮುಗಿಸಿದ್ರಿ. ಅವನಿಗೆ ನೋಡೋದು ಕಲಿಬೇಕು. ನಿಮ್ಮ ಸ್ಥೂಲ ಶರೀರ, ನಿಮ್ಮ ಸೂಕ್ಷ್ಮ ಶರೀರ, ನಿಮ್ಮ ಕಾರಣ ಶರೀರ, ಒಂದು ವ್ಯಕ್ತಿ, ಒಂದು ಜೀವಿಯ ಶರೀರ ಮತ್ತು ಇಡೀ ಟೋಟಲ್ ಎಲ್ಲಾ ಜೀವಿಗಳ ಒಟ್ಟು ಶರೀರಗಳು, ಎಲ್ಲಾ ಜೀವಿಗಳ ಒಟ್ಟು ಸ್ಥೂಲ, ಒಟ್ಟು ಸೂಕ್ಷ್ಮ, ಒಟ್ಟು ಕಾರಣ. ಅವುದ್ರೊಳಗೂ ಅವನೇ ಅದನ್ನ, ಇವುದ್ರೊಳಗೂ ಅವನೇ ಅದನ್ನ. ಇಷ್ಟು ತಿಳ್ಕೋಬೇಕು. ಸಾಕಲ್ರಿ? ಮುಂದಿನ ಭಾಗ ಮತ್ತೆ ನೆಕ್ಸ್ಟ್. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂದ್ರೆ ಏನು ಅನ್ನೋದು ಈಗ ನೀವು ಪರ್ಫೆಕ್ಟ್ ಹೇಳಕ್ ಬರ್ಬೇಕು. ಸ್ವಲ್ಪ ಸ್ವಲ್ಪ ಕಲಿಸ್ಲಕತ್ತಾರೆ ನಿನ್ನೆಲೆ ಈ ಶ್ಲೋಕಗಳದಾಗ. ಈಗ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಅಂತೇಳಿ ಹೆಂಗ ನೀವು ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳಂಗಾಗಿರಿ, ಅದೇ ರೀತಿ ಇದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ತರಬೇತಿ ಕೊಟ್ಕೋತ ಹೋಗ್ತಾರೆ. ಲಿಂಗ ಮತ್ತೆ ಜಗತ್ ಸರ್ವಂ, ಸರ್ವಂ ಶಿವಮಯಂ ಅಂತ ಏನು ಉಪಯೋಗ ಆಗ್ತದೆ ಪಾಠ? ನಿಮ್ಮ ಒಳಗನು, ನಿಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದೊಳಗನು ಅದೇ ಶಿವನೇ ಅದನ. ಇಡೀ ಬ್ರಹ್ಮಾಂಡದ ಎಲ್ಲರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೊಳಗನು ಅವನೇ ಅದನ. ಅಣು ರೇಣು ತೃಣ ಕಾಷ್ಟ ಎಲ್ಲದರಗೂ ಅವನೇ ಅದನ. ಅವನೇ ತುಂಬಿ ಓತ ಪ್ರೋತವಾಗಿ ತುಂಬಿ ತುಳಕ್ಲಕತ್ತನ. ಅದಂತದ್ದು ಬಿಡಿಸಿ ಕೊಟ್ಟಾರ. ವಿಚಾರ ಸಾಗರ ಯಾರ್ಯಾರು ಚಂದ ತಿಳ್ಕೊಂಡಿರಿ, ನಿಮಗ ಸುಲಿದು ಬಾಳೆಹಣ್ಣು ಇದ್ದಂಗೆ ಇದೆ ಸಿದ್ಧಾಂತ ಶಿಖಾಮಣಿ. ನೀವೇ ಓದ್ಕೊಂಡ್ರು ತಿಳಿತದ, ನಾವು ಹೇಳಿದ್ರೆ ಇನ್ನೊಂದಿಟ್ಟು ತಿಳಿತದ ಅಷ್ಟೇ. ಎಷ್ಟೈತಿ ಟೈಮ್? 10:18, 10:15 ಆಯ್ತಲ್ಲಪ್ಪ. ಪರಮಾತ್ಮ ಆಯ್ತು. ಒಂದು ಸಾಲ, ಒಂದು ಶ್ಲೋಕದೊಳಗೆ ಗಿರ್ದ ಹೇಳಿನ, ಇನ್ನ 3 ಪಟ್ಟದವ ಹೇಳಪ್ಪ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಶರಣ ಶರಣಾರ್ಥಿಗಳು.
ಆ ಸಿದ್ಧಾರೂಢ ಮಠದೊಳಗ ಈ ವೇದಾಂತ ಪ್ರವಚನ ಮಾಲಿಕೆ ಭಾಗ 2 ಸಿಕ್ತಂದ್ರ ನೀವೆಷ್ಟು 10-15 ಮಂದಿ 14 ಮಂದಿ ಏನದಿರಲ್ಲ, 14 ಮಂದಿ ಅಂದ್ರ 14 ಬುಕ್ ಖರೀದಿ ಮಾಡ್ರಿ, ಅದರ ರೊಕ್ಕ ನಾ ಕೊಡ್ತೀವಿ ಇಲ್ಲಿ ಪೀಠದ ಕಡೆಯಿಂದ. ವಾರ್ಷಿಕೋತ್ಸವ 4ನೇ ವಾರ್ಷಿಕೋತ್ಸವದ ಗಿಫ್ಟ್ ಎಲ್ಲರಿಗೆ. ಯಾವಾಗ ಯಾರಲ್ಲಿ ಸಿದ್ಧಾರೂಢ ಮಠದಾಗ ಯಾರು ಅಲ್ಲಿ ಹೋದ್ರಿ ಅಂದ್ರೆ ಇಲ್ಲ, ಅಲ್ಲಿ ಒಬ್ಬರಿಗೆ ಯಾರಿಗಾರೆ ಹೇಳಿಕೆ ಪೋಸ್ಟ್ ಮಾಡ್ತಂದ್ರೆ ಮಾಡಿಸ್ತೀವಿ, ಇಲ್ಲ ನಾವು ಬಂದಾಗ ತಗೊಂಬ ಅಂದ್ರೆ ತರಿಸ್ತೀವಿ, ಏನಾರು ಮಾಡಮ್ಮ. ಒಟ್ಟು ಈ ಬುಕ್ ನಿಮಗೆ ಸಿಗ್ತದೆ. 10-15 ಮಂದಿಗೆ ತರಿಸ್ಬಿಡ್ತೀನಿ, ತರಿಸಿ ಕೊಡ್ತೀನಿ. ಭಾಳ ಚಲೋ ಬುಕ್ ಅದಾವ.